हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओಂ। ಶ್ರೀಶಃ ಪಾಹಿ. ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು. 82ನೇ ಗಜ್ಜದಿಂದ 92ನೇ ಗಜ್ಜದ ತನಕ ನಾವು 10 ಜನ ವರದರನ್ನು ಚಿಂತಿಸುತ್ತಿದ್ದೇವೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. ಈ 10 ಜನ ವರದರನ್ನು ಪರಿಚಯ ಮಾಡಿಸುವ ಮೂಲಕ ಶ್ರೀ ಪುರಂದರದಾಸರು ಜೀವಗಣಗಳು ಭಿನ್ನರಾಗಿದ್ದಾರೆ ಮತ್ತು ಹರಿಯ ಅನುಚರರಾಗಿದ್ದಾರೆ ಎಂಬ ಸಂದೇಶವನ್ನು ಕೊಡುತ್ತಿದ್ದಾರೆ. ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು ಜೀವ ಮತ್ತು ಭಗವಂತ ಭಿನ್ನರಾಗಿದ್ದಾರೆ. ಔಪಾಧಿಕ ಭೇದದಿಂದ ಉಪಾಧಿ ಯಾವುದು? ಆಯಾ ಜೀವರ ಸ್ವರೂಪವೇ ಉಪಾಧಿಯಾಗಿದೆ. ನಾವು ಲೋಕದಲ್ಲಿ ದರ್ಪಣವನ್ನು ಉಪಾಧಿಯಾಗಿ ಇಟ್ಟುಕೊಂಡು ನಮ್ಮ ಪ್ರತಿಬಿಂಬವನ್ನು ನೋಡುತ್ತೇವೆ. ಇಲ್ಲಿ ದರ್ಪಣವೇ ಜೀವನ ಸ್ವರೂಪವಾದ್ದರಿಂದ ಜೀವರು ನಿತ್ಯ ಮತ್ತು ಭಗವಂತ ನಿತ್ಯವಾಗಿರೋದ್ರಿಂದ ಈಶ ಮತ್ತು ಯಾವ ಜೀವನದ ಈಶದಾಸ ವೃತ್ತಿಯಲ್ಲಿ ಆಭಾಸ ರೂಪದಲ್ಲಿ ಬಿಂಬ ಪ್ರತಿಬಿಂಬ ಭಾವದಲ್ಲಿ ನಾವು ಕಾಣಬೇಕು ಎಂಬುದನ್ನು ಶಾಸ್ತ್ರೀಯವಾದ ಪ್ರಕ್ರಿಯೆಯಿದೆ. ಇದು ನಮಗೆ ಪ್ರತ್ಯಕ್ಷವಾಗಿ ತಿಳಿಯುತ್ತದೆ. ಹೇಗೆ ನಮ್ಮ ನೆರಳು ನಾವು ಅಲ್ಲವೋ ನಮ್ಮ ಅಧೀನವಾಗಿದೆ, ನಮ್ಮ ರೂಪದಲ್ಲಿದೆ ಮತ್ತು ನಮ್ಮಿಂದ ಭಿನ್ನವಾಗಿದೆ. ಅದರಂತೆ ಭಗವಂತನ ನೆರಳು ಎಲ್ಲ ಜೀವರಾದ್ದರಿಂದ ಯಾವ ಜೀವರು ಭಗವಂತರಲ್ಲ. ಆದರೆ ಭಗವಂತನ ಸಾದೃಶ್ಯವನ್ನು ಕಾಣಬಹುದು. ಸಾದೃಶ್ಯ ಕ್ರಿಯೆಯನ್ನು ಕಿಂಚಿತ್ ಕಾಣಬಹುದು. ಎಲ್ಲರಲ್ಲೂ ಭಗವಂತ ಒಳಗೆ ಇರುವುದರಿಂದ ನೆರಳಿನ ಸಂಚಾರ ಪಥಸಂಚಲನ ಹೇಗೆ ಇದೆ ಅಂದರೆ ಬಿಂಬದಿಂದ ಪ್ರತಿಬಿಂಬ ಚಲಿಸುವಂತೆ ನಮ್ಮಿಂದ ನೆರಳು ಹೇಗೆ ಚಲಿಸುತ್ತದೋ ಹಾಗೆ ಭಗವಂತನಿಂದ ಸಕಲ ಜೀವರು ಕ್ರಿಯಾವಿಶಿಷ್ಟವಾಗಿದ್ದಾರೆ ಎಂಬುದು ನಾವು ಮೂಲಭೂತವಾಗಿ ತಿಳಿಯಬೇಕು. ಇದು ಪ್ರತ್ಯಕ್ಷದಿಂದಲೇ ಸಿದ್ಧವಾಗಿದೆ. ಭೇದ ಎಂಬುದು ಎಲ್ಲರಿಗೂ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಆದರೆ ಶಾಸ್ತ್ರದಲ್ಲಿ 3 ಪ್ರಮಾಣಗಳಿದೆ. ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬುದು. ಆಗಮದಿಂದ ಪ್ರತ್ಯಕ್ಷದಲ್ಲಿ ಹೇಳಿದ ಭೇದವನ್ನು ಸ್ಥಾಪನೆ ಮಾಡಲು ಯಾವ ಒಂದು ಯುಕ್ತಿ ಇದೆ ಎಂಬುದನ್ನು ನಾವು ಚಿಂತಿಸಿದಾಗ ಆಗಮವನ್ನು ತಿಳಿಯುವ ಯೋಗ್ಯತೆ ನಮಗೆ ಸರಿಯಾಗಿರಬೇಕು. ಏಕೆಂದರೆ ಆಗಮ ಅಂದರೆ ಶಬ್ದಗಳು. ಶಬ್ದದ ಅರ್ಥವನ್ನು ತಿಳಿಯುವಾಗ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮಗಿರಬೇಕು. ಅದು ವಸ್ತುಸ್ಥಿತಿಗೆ ವಿರುದ್ಧವಾಗಿ ಇರಬಾರದು. ಉದಾಹರಣೆಗೆ, ನಾವು ಒಂದು ಪುಸ್ತಕದಲ್ಲಿ ಈಗ ಮಳೆ ಬರುತ್ತಿದೆ ಎಂದು ನಾವು ನೋಡಿದಾಗ 12 ಗಂಟೆ ಮಧ್ಯಾಹ್ನ ಸೂರ್ಯ ಜಮಜಮವಾಗಿ ಇದ್ದಾಗ ಮಳೆ ಬರುತ್ತಿದೆ ಎಂಬುದಕ್ಕಂತಹದ್ದು ಬಾಹ್ಯ ಪ್ರತ್ಯಕ್ಷದಲ್ಲಿ ಹೇಗೆ ಅನುಚಿತವಾಗುತ್ತದೋ, ಅಂದರೆ ಆಗಮದಲ್ಲಿ ಮಳೆ ಸುರಿಯುತ್ತಿದೆ ಎಂಬ ವಾಕ್ಯವನ್ನು ತಿಳಿದ ತಕ್ಷಣ ಅದನ್ನು ಪ್ರತ್ಯಕ್ಷವಾಗಿ ನಾವು ಅನುಭವಿಸಲು ಸಾಧ್ಯವಿಲ್ಲ.
ಆ ಶಬ್ದದ ಅರ್ಥವನ್ನು ಯಾವ ದೇಶ ಕಾಲದಲ್ಲಿ ನಾವು ತಿಳಿಯಬೇಕು. ಆದ್ದರಿಂದ ಇಂದ್ರಿಯ ಸನ್ನಿಕರ್ಷವಾದದ್ದನ್ನು ಪ್ರತ್ಯಕ್ಷದಿಂದಲೇ ನಾವು ತಿಳಿಯುತ್ತೇವೆ, ಸಾಕ್ಷಿ ವೆಚ್ಚವಾಗಿರುತ್ತದೆ. ಅದನ್ನು ದೃಢೀಕರಣ ಮಾಡಿಕೊಳ್ಳಲು ಆಗಮವನ್ನು ನಾವು ಸಹಕಾರಿಯಾಗಿ ಬಳಸಬಹುದೇ ಹೊರತು ಆಗಮದ ಅರ್ಥದಿಂದ ನಾವು ಪ್ರತ್ಯಕ್ಷಕ್ಕೆ ಅರ್ಥವನ್ನು ಹೇಳುವಂತಿಲ್ಲ. ಸಕಲ ಜೀವರು ಭಿನ್ನರಾಗಿದ್ದಾರೆ, ಆದರೂ ಆಗಮದಲ್ಲಿ ಅನೇಕ ವಚನಗಳು ಐಕ್ಯವನ್ನು ತಿಳಿಸುತ್ತಿದೆ ಎಂಬುದು ನಮ್ಮಲ್ಲಿ ಒಂದು ಅಂಶತ್ವೇನ ಒಂದು ಸಂಶಯವನ್ನು ಮೂಡಿದಾಗ ಆ ಸಂಶಯ ನಿವಾರಣೆಗೋಸ್ಕರವಾಗಿ ಶ್ರುತಿಯಲ್ಲಿಯೂ ಸಹ ಭೇದವಚನವೇ ಇರುವುದು, ಅಭೇದ ಎಲ್ಲಿಯೂ ಇಲ್ಲ ಎಂಬುದಾಗಿ ಶ್ರೀಮದಾನಂದ ತೀರ್ಥರು ವಿಷ್ಣು ತತ್ವ ನಿರ್ಣಯದಲ್ಲಿ ಪ್ರತಿಪಾದಿಸಿದ್ದಾರೆ. ನ ಚ ಭೇದೆ ಕಶ್ಚಿದಾಗಮಃ ಸಂತಿ ಚ ಭೇದೆ ಸದಾಗಮಃ ಎಂಬತಕ್ಕಂಥದ್ದು ಶ್ರೀಮದಾನಂದ ತೀರ್ಥರ ಪ್ರತಿಜ್ಞಾವಾಕ್ಯ. ಜೀವ ಬ್ರಹ್ಮರ ಐಕ್ಯ ವಿಷಯದಲ್ಲಿ ವೇದದಲ್ಲಿ ಒಂದೇ ಒಂದು ವಾಕ್ಯವೂ ಇಲ್ಲ. ಜೀವ ಬ್ರಹ್ಮರ ಭೇದವನ್ನು ಎಲ್ಲ ವೇದಗಳು ಪ್ರತಿಪಾದಿಸುತ್ತದೆ ಎಂದು ಶ್ರೀಮದಾನಂದ ತೀರ್ಥರು ಅನುಮೋದಿಸಿದರು. ಶ್ರೀಮದಾನಂದ ತೀರ್ಥರ ಪ್ರತ್ಯಕ್ಷ ಮತ್ತು ನಮ್ಮ ಪ್ರತ್ಯಕ್ಷ ಏಕೆ ಒಂದೇ ಆಗಲಿಲ್ಲ ಎಂದರೆ, ಶ್ರೀಮದಾನಂದ ತೀರ್ಥ ಪ್ರತ್ಯಕ್ಷದಲ್ಲಿ ಯಾವ ದೋಷವೂ ಇಲ್ಲದೆ ಎಲ್ಲ ತತ್ವವನ್ನು ಪ್ರತ್ಯಕ್ಷವಾಗಿ ನಿರ್ದೋಷವಾಗಿ ತಿಳಿಯಬಲ್ಲವರು. ಆದರೆ ನಮ್ಮ ಪ್ರತ್ಯಕ್ಷದಲ್ಲಿ ಅನೇಕ ದೋಷಗಳು ಇದೆ. ಶ್ರೀಮದಾನಂದ ತೀರ್ಥರ ಪ್ರತ್ಯಕ್ಷ ಯೋಗ ಪ್ರತ್ಯಕ್ಷ, ನಮ್ಮದು ಅಯೋಗ ಪ್ರತ್ಯಕ್ಷ. ನಮ್ಮ ಇಂದ್ರಿಯ ಕರಣಗಳಲ್ಲೇ ದೋಷವಿದೆ, ಮನಸ್ಸಿನಲ್ಲಿ ದೋಷವಿದೆ. ಆದ್ದರಿಂದ ಇಂದ್ರಿಯ ಸನ್ನಿಕರ್ಷವಾದರೂ ಸರಿಯಾದ ಜ್ಞಾನ ಬರುವುದಿಲ್ಲ. ಆದರೆ ಮೂಲಭೂತವಾದ ಸುಖ ದುಃಖಗಳಲ್ಲಿ ಮಾತ್ರ ಸಾಕ್ಷಿ ವೇದ್ಯವಾಗಿರುವುದರಿಂದ ಅಲ್ಲಿ ಭ್ರಮೆ ಎಂಬತಕ್ಕಂಥದ್ದು ಉಂಟಾಗುವುದಿಲ್ಲ. ಪ್ರಕಾರದಲ್ಲಿ ನಮಗೆ ಅನಂತ ಸಂಶಯಗಳು ಉಂಟಾಗುತ್ತದೆ. ಅಂತಹ ಒಂದು ಸಂಶಯ ತತ್ವಮಸಿ ಎಂಬ ವೇದದ ವಾಕ್ಯ ನಮ್ಮನ್ನು ಬಾಧಿಸುತ್ತದೆ. ಆ ಶಬ್ದವನ್ನು ಕೇಳಿದಾಗ ತತ್ವಮಸಿ ಎಂದರೆ ಸಾಧಾರಣವಾಗಿ ಅರ್ಥವನ್ನು ನಾವು ಏನು ತಿಳ್ಕೊಳ್ಳುತ್ತೇವೆ, ನೀನೇ ಅದು ಆಗಿದೆಯಾ, ನೀನೇ ಬ್ರಹ್ಮನಾಗಿದ್ದೀಯಾ ಎಂಬತಕ್ಕಂಥದ್ದು ಅರ್ಥವನ್ನು ಮಾಡಿಕೊಂಡಿದ್ದು ಜೀವ ಬ್ರಹ್ಮರ ಐಕ್ಯವನ್ನು ಪ್ರತಿಪಾದಿಸುವ ವಾಕ್ಯ ಎಂದು ಹೇಳುವ ಪಂಗಡವು ಪ್ರಾರಂಭವಾಯಿತು. ಆದರೆ ಉಪನಿಷತ್ತಿನಲ್ಲಿರ್ತಕ್ಕಂಥ ವಾಕ್ಯ ಸಯಾ ಏಷ ಅಣಿಮ ಐತದಾತ್ಮವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ಅತತ್ ತ್ವಂ ಅಸಿ ಶ್ವೇತಕೇತೋ ಇತಿ ಭೂಯ ಏವ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ. ಸ ಆತ್ಮ ಅತತ್ವಮಸಿ ಎಂಬತಕ್ಕಂಥದ್ದನ್ನು ಸ ಆತ್ಮ ತತ್ವಮಸಿ ಎಂಬುದನ್ನಾಗಿ ಪದಚ್ಛೇದವನ್ನು ಮಾಡಿಕೊಂಡು ತತ್ವಮಸಿ ಎಂಬ ಶಬ್ದದಿಂದ ಬ್ರಹ್ಮ ಮತ್ತು ಜೀವರಲ್ಲಿ ಐಕ್ಯವೇ ಇದೆ ಎಂದು ಪ್ರತಿಪಾದಿಸಿರ್ತಕ್ಕಂಥ ಕೆಲ ಮನುಷ್ಯರ ಬುದ್ಧಿಯಲ್ಲಿ ದೋಷ ಕೂಡಿದೆ. ಶ್ರೀಹರಿ ಸರ್ವೋತ್ತಮನಾಗಿದ್ದಾನೆ, ಸರ್ವನಿಯಾಮಕ, ಸರ್ವೇಷ್ಠ, ಸೂಕ್ಷ್ಮ ಜ್ಞಾನದಿಂದ ಮಾತ್ರ ವೇದ್ಯ. ಈ ಎಲ್ಲ ಜಗತ್ತು ಅವನ ಅಧೀನ. ಅವನು ಸ್ವತಂತ್ರ, ವ್ಯಾಪ್ತ, ಪರಮಾನಂದ ಸ್ವರೂಪ, ಜಗತ್ಸಂಹಾರಕ ಮತ್ತು ಪೂರ್ಣಗುಣ. ಶ್ವೇತಕೇತುವಿಗೆ ಅವನ ತಂದೆ ಹೇಳಿದಾಗ, ಶ್ರೀಹರಿಯಲ್ಲಿರುವ ಈ ಯಾವ ಗುಣಗಳು ನಿನ್ನಲ್ಲಿ ಇಲ್ಲದಿರುವುದರಿಂದ ವಾಸ್ತವದಲ್ಲಿ ನೀನು ಆ ಶ್ರೀಹರಿ ಅಲ್ಲ, ಅವನಿಗಿಂತ ಭಿನ್ನವೇ ಆಗಿದೆಯಾ ಎಂದು ಉದ್ದಾಲಕರು ತಮ್ಮ ಮಗನಿಗೆ ಉಪದೇಶಿಸಿದರು. ಆಗ ಶ್ವೇತಕೇತು, ಪರಮಾತ್ಮನು ಎಲ್ಲ ಜೀವರು ಆಶ್ರಯಿಸಿದ್ದಾರೆ ಎನ್ನುವುದು ನನಗೆ
ಯುಕ್ತವಾಗಿ ಕಾಣುವುದಿಲ್ಲ. ಏಕೆಂದರೆ ನನ್ನ ಶರೀರದಲ್ಲಿ ನನ್ನನ್ನು ಹೊರತು ಇನ್ನೊಬ್ಬ ಯಾರೂ ಇಲ್ಲ. ಇದ್ದರೆ ನನಗೆ ಆತ ಬೇರೆಯಾಗಿ ಅನುಭವವೇದ್ಯನಾಗುತ್ತಿದ್ದ ಎಂಬ ಅಭಿಪ್ರಾಯದಿಂದ ಪೂಜ್ಯರಾದ ತಾವು ನನಗೆ ಪುನಃ ವಿಶದವಾಗಿ ಉಪದೇಶಿಸಿರಿ ಎಂದು ತಂದೆಯನ್ನು ಪ್ರಾರ್ಥಿಸಿದ. ಆಗ ತಂದೆ ಹಾಗೆ ಆಗಲಿ ಎಂದು ಉಪದೇಶಿಸಿದರು. ಯೋಸೋ ನಿಯಮಾತ್ ವಿಷ್ಣು ಸಾರತ್ವಾತ್ ಸಾ ಇತಿ ಸ್ಮೃತಃ ಅಣಿಮ ಸ್ಮುಕ್ಷತೋ ಗಮ್ಯಂ ಐತದಾತ್ಮ ಚಿತದ್ವಶಃ ಪರಾನಂದತ್ವತಃ ಸತ್ಯಂ ಆತ್ಮ ಪೂರ್ಣಗುಣತ್ವತಃ ಸತ್ಯತೋ ನಾಸಿತಂ ತತ್ವಂ ಹಿ ಮಾಭೂತೆ ಸ್ತಬ್ಧತಾ ತತಃ. ಶ್ರೀ ವಿಷ್ಣು ಎಲ್ಲವನ್ನು ನಿಯಂತ್ರಿಸುತ್ತಿರುವುದರಿಂದ, ಯಾ ಎಂದು ಸರ್ವಶ್ರೇಷ್ಠನಾಗಿರುವುದರಿಂದ, ಸಾ ಎಂದು ಸೂಕ್ಷ್ಮವಾದ ಜ್ಞಾನಕ್ಕೆ ಮಾತ್ರ ನಿಲುಕುವನಾದ್ದರಿಂದ ಅಣಿಮಾ ಎಂದು ಪ್ರಸಿದ್ಧನಾಗಿದ್ದಾನೆ. ಜಗತ್ತೆಲ್ಲವೂ ಅವನ ವಶ. ಆದ್ದರಿಂದ ಐತದಾತ್ಮ ಎಂದೆನಿಸಿದೆ. ಪರಿಪೂರ್ಣ ಆನಂದ ಸ್ವರೂಪನಾದ್ದರಿಂದ ಅವನು ಸತ್ಯ, ಪೂರ್ಣಗುಣನಾದ್ದರಿಂದ ಆತ್ಮ. ಇಂತಹ ಪರಮಾತ್ಮ ಪಾರಮಾರ್ಥಿಕವಾಗಿ ನೀನು ಆಗಲಾರೆ. ಆದ್ದರಿಂದ ಗರ್ವವನ್ನು ಬಿಟ್ಟು ಬಿಡು ಎಂದು ಉದ್ದಾಲಕರು ತಮ್ಮ ಮಗನಿಗೆ ತಿಳಿಸಿದರು. ಅಸುರ ಸ್ತಂಭತಂ ಯಾತ ಬ್ರಹ್ಮ ಅಹಂಮಿತಿ ಮಾನಿನಃ ಅಸತ್ಯಂ ಜಗದಿತ್ಯಾಹು ಸಿದ್ಧೋಹಂ ಬಲವಾನಿಶಿ ಅನೀಶ್ವರಂ ಜಗತ್ ಪ್ರಾಹು ಅಪ್ರತಿಷ್ಠಂ ತಥೈವ ಚ ಚೇತನ ಏಕತ್ವಂ ವಿಷ್ಯನ್ ವೇದಾನಾಹುಷ್ಯ ಸರ್ವಶಃ ಕುತರ್ಕ ಪರಮಾನಿತ್ಯಂ ನ ಸಹಂತೆ ಗುಣಾನ್ ಹರೇ ಶಾಸ್ತ್ರಂ ತತ್ವಂ ಅವಿಜ್ಞಾಯ ಬ್ರೂಯಾದ್ ವೇದೇಶು ಚ ಏಕತಾಂ ಯಾಂತಿ ಚೈವ ತಮೋ ಘೋರಂ ಪರಮಾತ್ಮ ವಿನಿಂದಿಕಾಃ. ನಾನೇ ಬ್ರಹ್ಮ ಎಂಬ ಭ್ರಾಂತಿಯಿಂದ ಅಹಂಕಾರ ಪಡತಕ್ಕವರು ಅಸುರರು. ಅವರು ತಾವೇ ಬ್ರಹ್ಮ ಎಂಬ ತಮ್ಮ ಮತವನ್ನು ಸಮರ್ಥಿಸಲು ಅದಕ್ಕೆ ಬಾಧಕವಾಗಿರುವ ಈ ಜಗತ್ತನ್ನು ಸುಳ್ಳು ಎಂದು ಸಾರುತ್ತಿದ್ದಾರೆ. ತಾವು ಸಿದ್ಧರು, ತಮ್ಮ ಮಾತೇ ಸತ್ಯ, ಅದಕ್ಕೆ ವಿರುದ್ಧವಾದ ಜಗತ್ ಸತ್ಯತ್ವ ಪ್ರತ್ಯಕ್ಷವೇ ಸುಳ್ಳು. ಪ್ರತ್ಯಕ್ಷ ಗೋಚರವಾದ ಜಗತ್ತನ್ನು ಸುಳ್ಳು ಎನ್ನುತ್ತಿದ್ದರು. ತಮ್ಮನ್ನು ಯಾವ ರಾಜರೂ ಶಿಕ್ಷಿಸಲಾರರು, ಏಕೆಂದರೆ ತಾವು ಮಹಾಬಲಶಾಲಿಗಳು. ತಮ್ಮನ್ನು ಬಿಟ್ಟರೆ ಜಗತ್ತಿಗೆ ನಿಯಾಮಕನಾದ ಬೇರೆ ಈಶ್ವರನಿಲ್ಲ. ಜಗತ್ತೇ ಸುಳ್ಳು. ಹೀಗಿರುವಾಗ ಅದಕ್ಕೊಬ್ಬ ನಿಯಾಮಕನ ಪ್ರಸಕ್ತಿ ಎಲ್ಲಿ ಎಂದೆಲ್ಲ ವಾದಿಸ್ತಾ ಇದ್ದಾರೆ. ಎಲ್ಲ ವೇದವಾಕ್ಯಗಳಿಗೆ ಜೀವ ಬ್ರಹ್ಮ ಐಕ್ಯದಲ್ಲೇ ತಾತ್ಪರ್ಯ ಎಂದು ಸಾಧಿಸುತ್ತಾರೆ. ನಿಂದ್ಯವಾದ ತರ್ಕಕ್ಕೇನೆ ಹೆಚ್ಚಿನ ಗೌರವವನ್ನು ತೋರಿಸುತ್ತಾರೆ. ಜೀವ ಐಕ್ಯ ಸಾಧನೆಗೆ ಬಾಧಕವಾದ ಪರಮಾತ್ಮನ ಗುಣಗಳೆಲ್ಲ ಸಹಿಸದೆ ಕುತರ್ಕಗಳಿಂದ ಸುಳ್ಳು ಎಂದು ವಾದಿಸುತ್ತಾರೆ. ತತ್ವಮಸಿ ಐತದಾತ್ಮವಿದಂ ಸರ್ವಂ ಸರ್ವಂ ಖಲು ಇದಂ ಬ್ರಹ್ಮ ಎಂದು ಮುಂತಾದ ಶಾಸ್ತ್ರವಚನಗಳ ಭಾವವನ್ನು ಅರಿಯದೆ ಮೇಲಿಂದ ಮೇಲೆ ಕಾಣುವ ಅರ್ಥವನ್ನೇ ಪುರಸ್ಕರಿಸಿ ವೇದವೆಲ್ಲ ಐಕ್ಯಪರ ಎಂದು ಹೇಳುತ್ತಾರೆ. ಹೀಗೆ ಪರಮಾತ್ಮನ ನಿಂದಿಸುತ್ತಾ ಘೋರವಾದ ಅಂಧತಮಸ್ಸಿಗೆ ಹೋಗುತ್ತಾರೆ ಎಂದು ಶ್ರೀಮದಾನಂದ ತೀರ್ಥರು ಯಾವ ತತ್ವಮಸಿಗೆ ವಿರುದ್ಧವಾಗಿ ತಿಳಿಯುವರ ಯೋಗ್ಯತೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅಲಭ್ಯ ತನ್ಮತಂ ನ ತ್ವಂ ಏಕತ್ವಂ ನ ವಿದ್ಯೆ ವಿಷ್ಣುನ ಏಕತ್ವ ಭಾವತೋ ನೈವ ಭವೇತ್ ಅಚ್ಚ ಮಹಾಮನಃ ತನ್ನಿಷ್ಠ ಹಿ ಪ್ರಜಾ ಯಸ್ಮಾತ್ ತತ್ ಪ್ರತಿಷ್ಠಾಶ್ಚ ಮೋಕ್ಷಾಣಾಃ ತನ್ಮೂಲಶ್ಚೇತ ತಾಸಾಂ ತದ್ಭಾವಂ ಕುತ ಏವತು. ನೀನು ಅವರ ಮತವನ್ನು ಅವಲಂಬಿಸಿ ನಾನೇ ಶ್ರೀಹರಿ ಎಂಬ ಐಕ್ಯ ಅಭಿಮಾನವನ್ನು ಹೊಂದಿದಿರು. ನೀನು ಪರಮಾತ್ಮನಾಗದಿರುವುದರಿಂದ ನಾನೇ ಶ್ರೇಷ್ಠ ಅಹಂಕಾರ ಉಳ್ಳನಾಗದಿರು. ಜೀವರೆಲ್ಲರೂ ಪರಮಾತ್ಮನನ್ನು ಅವಲಂಬಿಸಿದ್ದಾರೆ. ಮೋಕ್ಷದಲ್ಲಿಯೂ ಪರಮಾತ್ಮನನ್ನೇ ಸ್ಥಿರವಾಗಿ ಆಶ್ರಯಿಸಿಕೊಂಡಿರುವುದರಿಂದ
ಪರಮಾತ್ಮನೇ ಅವರಿಗೆ ಉತ್ಪತ್ತಿ ಕಾರಣನಾಗಿದ್ದರಿಂದ ಜೀವರು ಪರಮಾತ್ಮನಾಗಲು ಹೇಗೆ ಸಾಧ್ಯ ಎಂಬುದನ್ನಾಗಿ ವಿವರಿಸಿದರು ತಂದೆ. ಜೀವ ಮತ್ತು ಬ್ರಹ್ಮ ಈ ವಿಷಯದಲ್ಲಿ ಪುಷ್ಪರಸ ದೃಷ್ಟಾಂತವನ್ನು ತಿಳಿಸುತ್ತಾರೆ. ಯಥಾ ಸೌಮ್ಯ ಮಧುಕೃತೋ ನಿಸ್ತಿಷ್ಠಂತೆ ನಾನಾಚ್ಯಾಯನಂ ವೃಕ್ಷಾಣಂ ರಸಾನಂ ಸಮವಹಾರ ಏಕತಾಂ ಗಮಯತಿ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ಅಮುಷ್ಯಾಹಂ ವೃಕ್ಷಸ್ಯ ರಸೋಸ್ಮಿ ಅಮುಷ್ಯಾಹಂ ವೃಕ್ಷಸ್ಯ ರಸೋಸ್ಮಿ ಇತಿ ಏವಮೇವ ಖಲು ಸೌಮ್ಯ ಇಮಾ ಸರ್ವಾಃ ಪ್ರಜಾಃ ಸತಿ ಸಂಪದ್ಯ ನ ವಿದುಃ ಸತಿ ಸಂಪದ್ಯಾಮಃ ಇತಿ. ಜೇನುನೊಣಗಳು ಪರಸ್ಪರ ವಿಲಕ್ಷಣಗಳಾದ ಅನೇಕ ವೃಕ್ಷಗಳ ಮಕರಂದ ಸಮೂಹವನ್ನು ಮಿಶ್ರಗೊಳಿಸಿ ಜೇನನ್ನು ತಯಾರಿಸುತ್ತದೆ. ಆ ಮಕರಂದಗಳು ಮಿಶ್ರಣದಲ್ಲಿ ತಮ್ಮೊಳಗೆ ಪರಸ್ಪರ ಭೇದವಿದ್ದರು. ನಾನು ಈ ವೃಕ್ಷದ ಮಕರಂದ, ಅದು ಬೇರೆ ವೃಕ್ಷದ್ದು, ನಾನು ಈ ವೃಕ್ಷದ್ದು, ಅದು ಬೇರೆ ವೃಕ್ಷದ್ದು ಎಂಬ ಭೇದವನ್ನು ಹೇಗೆ ಗ್ರಹಿಸುತ್ತಿಲ್ಲವೋ ಹಾಗೆಯೇ ಜೀವರು ನಿಯಾಮಕನಾಗಿ ತಮ್ಮ ತಮ್ಮ ಹೃದಯದಲ್ಲಿರುವ ಸರ್ವೋತ್ತಮನಾದ ಶ್ರೀಹರಿಯನ್ನು ಗಾಢ ನಿದ್ರಾವಸ್ಥೆಯಲ್ಲಿ ಸೇರಿಕೊಂಡರು. ನಾವು ಶ್ರೀಹರಿಯಲ್ಲಿ ಸೇರಿಕೊಂಡಿದ್ದೆವು, ಸೇರಿಕೊಳ್ಳುವೆವು ಎಂದು ಜೀವೇಶ್ವರ ಭೇದವನ್ನು ಎಂದು ಗ್ರಹಿಸುತ್ತಿಲ್ಲ. ಈ ಜೇನುಕೀಟದ ಉದಾಹರಣೆಯಿಂದ ಹೇಗೆ ಐಕ್ಯವನ್ನು ಜೀವರು ಗ್ರಹಿಸುತ್ತಾರೆ ಎಂಬುದು ಒಂದನೇ ಉದಾಹರಣೆ ತೋರಿಸಿದ್ದಾರೆ. ತಾಯಿ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯಜ್ಜದ್ ಭವಂತಿ ತತ್ತದಾ ಭವಂತಿ. ಹೀಗೆ ಜೀವೇಶ್ವರ ಭೇದವನ್ನು ಗ್ರಹಿಸದೇ ಇರುವುದರಿಂದ ಇದರ ಫಲವಾಗಿಯೇ ಜೀವರು ಈ ಲೋಕದಲ್ಲಿ ಹುಲಿಯೋ, ಸಿಂಹವೋ, ತೋಳವೋ, ಹಂದಿಯೋ, ಕೀಟವೋ, ಹಕ್ಕಿಯೋ, ಸೊಳ್ಳೆ ಅಂದರೆ ಯಾವ ಯಾವ ಹೀನ ಯೋನಿಗಳಲ್ಲಿ ಅವುಗಳಲ್ಲಿ ಹುಟ್ಟುತ್ತಾರೆ. ಯಾ ಏಷ ಅಣಿಮ ಏತದಾತ್ಮವಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ. ಜೀವರೆಲ್ಲರಿಗಿಂತಲೂ ಉತ್ಕೃಷ್ಟನಾದ್ದರಿಂದ ಸ ಎಂದು, ನಿಯಾಮಕನಾದ್ದರಿಂದ ಯಾ ಎಂದು, ಸರ್ವೇಷ್ಟನಾದ್ದರಿಂದ ಏಷ ಎಂದು, ಸೂಕ್ಷ್ಮವಾದ ಜ್ಞಾನಕ್ಕೆ ಗೋಚರನಾಗುವುದರಿಂದ ಅಣಿಮ ಎಂದು ಪ್ರಸಿದ್ಧವಾದ ಪರಮಾತ್ಮ ಈ ಜಗತ್ತಿಗೆಲ್ಲ ಸ್ವಾಮಿಯಾಗಿರುವನು. ಅವನು ವ್ಯಾಪ್ತನಾದ್ದರಿಂದ ತತ್ ಎಂದು, ಪರಮನಾದ್ದರಿಂದ ಸ್ವರೂಪನಾದ್ದರಿಂದ ಸತ್ಯ ಎಂದು, ಜಗತ್ಸಂಹಾರಕನಾದ್ದರಿಂದ ಸ ಎಂದು, ಪೂರ್ಣಗುಣನಾದ್ದರಿಂದ ಆತ್ಮ ಎಂದು ಕರೆಸಿಕೊಳ್ಳಲ್ಪಡುತ್ತಾನೆ. ಶ್ವೇತಕೇತು, ಇಂತಹ ಮಹಿಮೆಯುಳ್ಳ ಪರಮಾತ್ಮನು ನೀನಾಗಿಲ್ಲ ಎಂದು ಉದ್ದಾಲಕರು ತಮ್ಮ ಮಗನಿಗೆ ಉಪದೇಶ ಮಾಡಿದರು. ಆಗ ಶ್ವೇತಕೇತು ಪುಷ್ಪರಸಗಳು ಅಚೇತನಗಳಾಗಿರುವುದರಿಂದ ಭೇದವನ್ನು ಅರಿತಿಲ್ಲ. ಚೇತನರಾದ ಜೀವರು ಪರಮಾತ್ಮವನ್ನು ಹೊಂದಿದಾಗ ತನಗಿಂತ ಭಿನ್ನನಾದ ಪರಮಾತ್ಮನು ಯಾಕೆ ಅರಿಯುತ್ತಿಲ್ಲ ಎಂಬ ಅಭಿಪ್ರಾಯದಿಂದ ಪೂಜ್ಯರಾದ ತಾವು ನಮಗೆ ಪುನಃ ವಿಶೇಷವಾಗಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದ. ಆಗ ಉದ್ದಾರಕರು ಹಾಗೆಯೇ ಆಗಲಿ ಎಂದು ಮುಂದಿನ ಉದಾಹರಣೆಯನ್ನು ತಿಳಿಸುತ್ತಾರೆ. ಜೇನುತುಪ್ಪ ಎಂಬತಕ್ಕಂಥದ್ದು ಜಡವಾಗಿರುವುದರಿಂದ ಅದರಲ್ಲಿ ಐಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ಈ ಮರದ ರಸ ಆ ಮರದ ರಸ ಎಂಬ ಭೇದವನ್ನು ಅಲ್ಲಿ ಕಾಣೋಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಚೇತನರು ತಗೊಂಡು ಹೋಗಿ ನೀವು ಜಡಕ್ಕೆ ಹೇಗೆ ಉದಾಹರಿಸುತ್ತೀರಾ, ಇನ್ನೊಂದು ಉದಾಹರಣೆಯನ್ನು ಕೊಡಿ ಅಂತ ಶ್ವೇತಕೇತು ತಮ್ಮ ತಂದೆಯಾದ ಉದ್ದಾರಕನ ಪ್ರಶ್ನಿಸಿದ. ಯದಿ ಸ್ವತೋ ಅನ್ಯ ಪರಮ ದೇಹೇ ಅಸ್ಮಿನ್ ಸಂವ್ಯವಸ್ಥಿತಃ ನ ದೃಶ್ಯತೆ ಕುತ ಇತಿ ಭೂಯಃ ಪ್ರಪಂಚ ಪುತ್ರಕಃ
ಅಗ್ನೇರದೃಶ್ಯಮಾನೋಪಿ ನ ಭೇದೋ ನಾಸ್ತಿ ಪುತ್ರಕ ಯಥಾ ಪುಷ್ಪರಸಾಯುಕ್ತಾಃ ಅಜಾನಂತೋಪಿ ಭೇದಿನಃ ಅಜಾನಂತೋಪಿ ಪುರುಷಃ ತಥಾ ವಿಷ್ಣೋ ಹಿ ಭೇದಿನಃ ಇತಿ ಪಿತ್ರೋಪದಿಷ್ಟಃ ಸನ್ ಪುತ್ರ ಪ್ರಪುಚ್ಯತಾಂ ಪುನಃ ಚೇತನಾನಾಂ ವಿಜ್ಞಾನಂ ಕಥಮಿತ್ಯೇವ ಚಿಂತಯನ್ ತಂ ಪ್ರತ್ಯಾಹ. ಸರ್ವೋತ್ತಮನಾದ ಪರಮಾತ್ಮ ಈ ದೇಹದಲ್ಲಿರುವುದಾದರೆ ಅವನು ನನಗೆ ನನ್ನಿಂದ ಬೇರೆಯಾಗಿ ಯಾಕೆ ಗೋಚರಿಸುತ್ತಿಲ್ಲ ಎಂಬುದೇ ಶ್ವೇತಕೇತುವಿನ ಪ್ರಶ್ನೆ. ಭೂಯ ಏವ ಭಗವಾನ್ ವಿಜ್ಞಾಪಯತಂ ಎಂದು ಪುನಃ ಕೇಳಿಕೊಡ್ತಾನೆ. ಜೇನಿನಲ್ಲಿ ಒಟ್ಟು ಸೇರಿರುವ ಪುಷ್ಪರಸಗಳು ತಮ್ಮಲ್ಲಿರುವ ಪರಸ್ಪರ ಭೇದವನ್ನು ಅರಿಯದಿದ್ದರೂ ಹೇಗೆ ಪರಸ್ಪರ ಭೇದವುಳ್ಳಗಳೇ ಆಗಿ ಇರುವುದೋ ಹಾಗೆಯೇ ಅಜ್ಞಾನಿಗಳು ತಿಳಿಯದಿದ್ದರೂ ಭೇದ ಇಲ್ಲವಾಗುವುದಿಲ್ಲ. ಜೀವರು ಪರಮಾತ್ಮನಿಂದ ತಾವು ಭಿನ್ನರೆಂದು ಅರಿಯದಿದ್ದರೂ ವಸ್ತುತಃ ಭಿನ್ನರಾಗಿರುವರು. ಹೀಗೆ ತಂದೆ ಉಪದೇಶಿಸಿದಾಗ ಶ್ವೇತಕೇತು ಪುಷ್ಪರಸಗಳು ಅಚೇತನಗಳಾಗಿರುವುದರಿಂದ ಅವುಗಳಿಗೆ ಆ ಭೇದ ಪರಿಜ್ಞಾನ ಇಲ್ಲ. ಚೇತನರಾದ ಜೀವರಿಗೆ ಇರುವ ಭೇದ ವಿಷಯದಲ್ಲಿ ಅರಿವು ಉಂಟಾಗದೇ ಇರಲು ಹೇಗೆ ಸಾಧ್ಯ ಎಂದು ವಿಚಾರ ಮಾಡಿ ಪುನಃ ತಂದೆಯನ್ನು ಭೂಯ ಏವ ಭಗವಾನ್ ವಿಜ್ಞಾಪಯತು ಎಂದು ಪ್ರಾರ್ಥಿಸಿಕೊಂಡು ಆಗ ತಂದೆ ಹಾಗೆ ಆಗಲಿ ಎಂದು ಹೇಳಿ ಮುಂದಿನ ಉದಾಹರಣೆಯನ್ನು ತಿಳಿಸುತ್ತಾರೆ. ಜೀವ ಬ್ರಹ್ಮ ಭೇದ ವಿಷಯದಲ್ಲಿ ನದಿ ಸಮುದ್ರದ ದೃಷ್ಟಾಂತವನ್ನು ಕೊಡುತ್ತಾರೆ. ಇಮಾ ಸೌಮ್ಯ ನದ್ಯಾಃ ಪಶ್ಚಾತ್ ಪ್ರಾಚ್ಯಃ ಸ್ಯಂದ್ಯಂತೆ ಪಶ್ಚಾತ್ ಪ್ರತೀಚ್ಯ ಸ ಸಮುದ್ರಾತ್ ಸಮುದ್ರಮೇವ ಪೀಯಂತೆ ಸ ಸಮುದ್ರ ಏವ ಭವಂತಿ ಸ್ಥಾಯತಾ ತತ್ರ ನ ವಿದುಃ. ಯಂ ಅಹಮಸ್ಮೀತಿ ಗಂಗಾ ಯಮುನಾ ಮುಂತಾದ ನದಿಯ ಅಭಿಮಾನಿ ದೇವತೆಗಳಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವ ನದಿಗಳು ಅಭಿಮಾನಿಗಳು ಪೂರ್ವ ದಿಕ್ಕಿಗೆ ಹರಿದು ಹೋಗುತ್ತಿದೆ. ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳು ಅಭಿಮಾನಿಗಳು ಪಶ್ಚಿಮಕ್ಕೆ ಹರಿಯುತ್ತಾರೆ. ಹೀಗೆ ಬೇರೆ ಬೇರೆಯಾದ ನದಿಗಳು ಸಮುದ್ರದಿಂದ ಮೋಡವಾಗಿ ಮಳೆಯಾಗಿ ಬರುವುದರಿಂದ ಪುನಃ ಸಮುದ್ರವನ್ನೇ ಸೇರುತ್ತಾರೆ. ಆದರೂ ಸಮುದ್ರವು ಸಮುದ್ರವಾಗಿಯೇ ಇರುತ್ತದೆ. ಸಮುದ್ರ ನದಿಯಾಗುವುದಿಲ್ಲ, ನದಿಯು ಸಮುದ್ರವಾಗುವುದಿಲ್ಲ. ಸಮುದ್ರಕ್ಕೆ ಹೋಗಿ ಸೇರುವ ನದ್ಯಾಭಿಮಾನಿ ದೇವತೆಗಳು ತಮಗೆ ಸಮುದ್ರದಿಂದಲೂ ತಮ್ಮಲ್ಲಿ ಪರಸ್ಪರವಾಗಿಯೂ ಭೇದವಿದ್ದರು. ನಾನು ಗಂಗೆ, ಇವಳು ಯಮುನೆ, ಇವಳು ಸಮುದ್ರ ಎಂದು ನೀರಿನ ಪರಸ್ಪರ ಭೇದ ತಿಳಿಯೋದೇ ಇಲ್ಲ. ಏಷ ಏವ ಖಲು ಸೌಮ್ಯ ಇಮಾ ಸರ್ವಾಃ ಪ್ರಜಾಃ ಸತಾ ಗಮ್ಯಃ ನ ವಿದುಃ ಸತಾ ಗಚ್ಛಾಮಃ ಇತಿ ತಾ ಇಹ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಕರೋ ವಾ ಯದ್ಯದ್ಭವತಿ ತತ್ತದಾ ಭವಂತಿ. ಈ ರೀತಿ ಈ ಎಲ್ಲ ಜೀವರು ಪರಮಾತ್ಮನಿಂದ ಹುಟ್ಟಿದವರಾದರೂ ತಾವು ಪರಮಾತ್ಮನಿಂದ ಹುಟ್ಟಿದವರನ್ನು ಅರಿಯರು. ಅವನನ್ನು ಆಶ್ರಯಿಸಿದ್ದರೂ ಅವನನ್ನು ಆಶ್ರಯಿಸಿಕೊಂಡಿರುವೆಂದು ಅರಿಯರು. ಈ ಅಜ್ಞಾನವೆಂಬ ಅಪರಾಧದ ಫಲವಾಗಿ ಜೀವರು ಈ ಲೋಕದಲ್ಲಿ ಹುಲಿಯೋ, ಸಿಂಹವೋ, ತೋಳವೋ, ಹಂದಿಯೋ, ಕೀಟವೋ, ಹಕ್ಕಿಯೋ, ಸೊಳ್ಳೆಯೋ, ನೊಣವೋ ಅಂದರೆ ಯಾವ ಯಾವ ಹೀನ ಯೋನಿಗಳಿದೆಯೋ ಅವುಗಳಲ್ಲಿ ಹುಟ್ಟುತ್ತಾರೆ. ನದ್ಯಾಭಿಮಾನಿ ದೇವತೆಗಳು ಚೇತನರು. ಅವರ ಗಮನಕ್ಕೆ ಬಂದಿದ್ದರು. ಹೇಗೆ ಸಮುದ್ರವನ್ನು ಸೇರಿದವರಿಗೆ ಪರಸ್ಪರ ಭೇದವಿದೆಯೋ ಹಾಗೆಯೇ ಚೇತನರಾದ ಜೀವರ ಗಮನಕ್ಕೆ ಬಾರದಿದ್ದರೂ ಅವರಿಗೂ ಪರಮಾತ್ಮನಿಗೂ ಭೇದ ಇದ್ದೇ ಇದೆ ಎಂಬುದು ಈ ಉಪನಿಷತ್ತಿನ ಅರ್ಥ. ಸಯ ಏಷಾಣಿಮಃ ಐತದಾತ್ಮ ಇದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮ ಭಗವಾನ್ ವಿಜ್ಞಾಪಯತೆ ಇತಿ ತಥಾ ಸೌಮ್ಯ ಇತಿ ಹೋವಾಚ. ಪರಮಾತ್ಮ ಸರ್ವೋತ್ತಮನಾದ್ದರಿಂದ ಸಾ ಎಂದು, ನಿಯಾಮಕನಾದ್ದರಿಂದ ಯಾ ಎಂದು, ಸರ್ವೋತ್ಕೃಷ್ಟನಾದ್ದರಿಂದ ಏಷ ಎಂದು, ಸೂಕ್ಷ್ಮ ತಿಳುವಳಿಕೆಗೆ ನಿಲುಕುವನಾದ್ದರಿಂದ ಅಣಿಮ ಎಂದು ಪ್ರಸಿದ್ಧನಾಗಿದ್ದಾನೆ. ಈ ಜಗತ್ತೆಲ್ಲವೂ ಅವನ ಅಧೀನದಲ್ಲಿದೆ. ವ್ಯಾಪ್ತನಾದ್ದರಿಂದ ಅವನಿಗೆ ತತ್ ಎಂದು, ಪರಮಾನಂದ ಸ್ವರೂಪನಾದ್ದರಿಂದ ಸತ್ಯ ಎಂದು, ಜಗತ್ಸಂಹಾರಕನಾದ್ದರಿಂದ
ಸ ಎಂದು ಪೂರ್ಣಗುಣದಿಂದ ಇರುವುದರಿಂದ ಆತ್ಮ ಎಂದು ಅವನಿಗೆ ಹೆಸರುಗಳಿದೆ. ಶ್ವೇತಕೇತು, ನೀನು ಇಂತಹ ಮಹಿಮೆಯುಳ್ಳ ಪರಮಾತ್ಮನಾಗಿರಲು ಸಾಧ್ಯವಿಲ್ಲ. ನೀನು ಅವನಿಗಿಂತ ಭಿನ್ನನಾಗಿದ್ದೀಯ ಎಂದು ಉದ್ದಾಲಕರು ಮಗನಿಗೆ ಉಪದೇಶ ಮಾಡಿದರು. ಜೀವನು ಪರಮಾತ್ಮನಿಗೆ ಭಿನ್ನನಾಗಿದ್ದರು ಪರಮಾತ್ಮನ ಅಧೀನ ಹೇಗೆ ಎಂಬ ಅಭಿಪ್ರಾಯದಿಂದ ಪೂಜ್ಯರಾದ ತಾವು ನನಗೆ ಪುನಃ ಉಪದೇಶ ಮಾಡಿ ಅಂತ ಶ್ವೇತಕೇತು ಪ್ರಾರ್ಥಿಸಿದ. ತಂದೆ ಹಾಗೆ ಆಗಲಿಪ್ಪ ಅಂತ ಹೇಳಿ ಮುಂದಿನ ದೃಷ್ಟಾಂತವನ್ನು ತಿಳಿಸುತ್ತಾರೆ. ಯಥಾ ನದ್ಯಃ ಚೇತನಸ್ಯ ಸಮುದ್ರಗಾಃ ಸವಾರಿ ನೈವ ಜಾನಂತಿ ಪ್ರಜಾತದ್ವತ್ ಪ್ರಜಾಲಯೇ ಸತೋ ಅನ್ಯೋಸ್ಯ ಪರೋ ದೇಹ ಇತಿ ಜ್ಞಾಯತೆ ಮೇ ಕಥಂ ಇತಿ ಪೃಷ್ಟಃ ಪುನಃ ಪ್ರಾಹ ವೃಕ್ಷದೃಷ್ಟಾಂತ ತಪ್ಪಿತ. ಚೇತನರಾದ ನದ್ಯಾದಿ ಅಭಿಮಾನಿ ದೇವತೆಗಳು ಸಮುದ್ರವನ್ನು ಸೇರಿದಾಗ ಸ್ವತಃ ಭಿನ್ನರಾಗಿದ್ದರು. ಮಿಶ್ರಣ ಹೊಂದಿರುವುದರಿಂದ ತಮ್ಮ ತಮ್ಮ ನೀರನ್ನು ಬೇರೆ ಬೇರೆಯಾಗಿ ಹೇಗೆ ಅರಿಯಲು ಸಾಧ್ಯವಾಗುವುದಿಲ್ಲವೋ ಹಾಗೆ ಜೀವರು ಚೇತನರಾಗಿದ್ದು ಎಲ್ಲ ಚೇತನಿಗೆ ಆಶಯವಾದ ಪರಮಾತ್ಮನಲ್ಲಿ ಇದ್ದು ಅವನನ್ನು ಆಶ್ರಯಿಸಿಕೊಂಡವರೆಂದು ಅರಿಯುತ್ತಿಲ್ಲ. ಹೀಗೆ ತಂದೆ ಉಪದೇಶಿಸಿದಾಗ ಮಗನು ದೇಹದಲ್ಲಿ ತನಗಿಂತ ಭಿನ್ನವಾದ ಪರಮಾತ್ಮನು ಇದ್ದುದು ಎಂಬುದು ಸಿದ್ಧವಾಯಿತು. ಆದರೂ ಜೀವನು ಅವನ ಅಧೀನ ಎಂಬುದು ಹೇಗೆ ಸಿದ್ಧಿಸುತ್ತದೆ ಎಂಬ ಅಭಿಪ್ರಾಯದಿಂದ ಭೂಯ ಏವ ವಶ ಭಗವಾನ್ ವಿಜ್ಞಾಪಯತ ಎಂದು ಪ್ರಾರ್ಥಿಸಿದ. ಆಗ ತಂದೆ ವೃಕ್ಷ ದೃಷ್ಟಾಂತದಿಂದ ವಿಷಯವನ್ನು ವಿಶದೀಕರಿಸುತ್ತಾನೆ. ಜೀವನು ಅಸ್ವತಂತ್ರ ಎನ್ನುವುದರಲ್ಲಿ ವೃಕ್ಷ ದೃಷ್ಟಾಂತವನ್ನು ತಿಳಿಸ್ತಾ ಇದ್ದಾರೆ. ಅಸ್ಯ ಸೌಮ್ಯ ಮಹತೋ ವೃಕ್ಷಸ್ತಿಯೋ ಮೂಲೇಜ್ಯಾಹಾನ್ಯ ಜೀವನ್ ಸ್ರವೇತ ಯೋ ಮಧ್ಯೆ ಅಜ್ಯಾಹಾನ್ಯತ ಜೀವನ್ ಸ್ರವೇತ ಯೋ ಅಗ್ರೆ ಅಜ್ಯಾಹನ್ಯತ ಜೀವನ್ ಸ್ರವೇತ ಸ ಏಷ ಜೀವೇನ ಆತ್ಮಾನನುಭೂತಃ ಪೇಪೀಯಮಾನೋ ಮೋದಮಾನಃ ತಿಷ್ಠತಿ. ಈ ದೊಡ್ಡ ಮರವನ್ನು ಬುಡದಲ್ಲಿ ಯಾರಾದರೂ ಕಡಿದರೆ ಆಗ ಆ ಮರ ಜೀವನಾಮಕ ಅವಿರುದ್ಧನ ರೂಪದಿಂದ ಅಧಿಷ್ಠಿತವಾಗಿದ್ದಲ್ಲಿ ಕೇವಲ ರಸವನ್ನು ಮಾತ್ರ ಸುರಿಸಿತು ಹೊರತು ಸಾಯುವುದಿಲ್ಲ. ಮಧ್ಯದಲ್ಲಿ ಕಡಿದರೂ ಜೀವನಾಮಕ ಪರಮಾತ್ಮ ರೂಪದಿಂದ ಅಧಿಷ್ಠಿತರಾಗಿರುವ ತನಕ ರಸವನ್ನು ಸುರಿಸಿತು ಸಾಯಲಾರದು. ತುದಿಯಲ್ಲಿ ಕಡಿದರೂ ಜೀವನಾಮಕ ಪರಮಾತ್ಮನ ಅನುಗ್ರಹವಿರುವ ತನಕ ರಸವನ್ನು ಸುರಿಸುತ್ತದೆ, ಸಾಯುವುದಿಲ್ಲ. ಹೀಗೆ ಮರದಲ್ಲಿರುವ ಸಂಸಾರ ವೃಕ್ಷ ಜೀವನು ಜೀವನಾಮಕ ಪರಮಾತ್ಮನ ಅನಿರುದ್ಧ ರೂಪದಿಂದ ಅಧಿಷ್ಠಿತವಾದ ವೃಕ್ಷ ಶರೀರವಷ್ಟು ಕಾಲ ಬೇಕಾದಷ್ಟು ನೀರನ್ನು ಕುಡಿಯುತ್ತಾ ಸಂತೋಷ ಪಡುತ್ತಾ ಇರುತ್ತಾನೆ. ಅಸ್ಯ ಇದು ಏಕಂ ಶಾಖಂ ಜೀವೋ ಜಹಾತ್ಯತಾ ವಾ ಶಿಷ್ಯತಿ ದ್ವಿತೀಯಂ ಜಹಾತ್ ಸ ಶಿಷ್ಯತಿ ತೃತೀಯಂ ಜಹಾತ್ ಯಥಾ ಸ ಶಿಷ್ಯತಿ ಸರ್ವಂ ಜಹಾತ್ ಸರ್ವಂ ಶಿಷ್ಯತಿ ಏವಮೇವ ಖಲು ಸೌಮ್ಯ ವಿದ್ಧಿ ಇತಿ ಹೋವಾಚ. ಜೀವಾಪೇತಂ ವಾ ವಕ್ಕಿಲೇಶು ಮ್ರಿಯತೆ ನ ಜೀವೋ ಮ್ರಿಯತೇತಿ ಸಾಯಾಯೇಷ ಅಣಿಮಃ ಐತದಾತ್ಮೇದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯಃ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ. ಆದರೆ ಜೀವನಾಮಕನಾದ ಆ ಪರಮಾತ್ಮ ಯಾವಾಗ ಆ ಮರದ ಒಂದು ಗೇಣನ್ನು ಬಿಟ್ಟು ಹೊರಟು ಹೋಗುತ್ತಾನೋ ಆಗಲೇ ಅದು ಒಣಗಿ ಹೋಗುತ್ತದೆ. ಎರಡನೇ ಗೇಣನ್ನು ಯಾವಾಗ ಪರಮಾತ್ಮ ಬಿಟ್ಟು ಹೋಗುತ್ತಾನೋ ಆಗಲೇ ಅದು ಒಣಗಿ ಹೋಗುತ್ತದೆ. ಮೂರನೇ ಗೇಣನ್ನು ಯಾವಾಗ ಬಿಟ್ಟು ಹೋಗುತ್ತದೋ ಆಗಲೇ ಅದು ಒಣಗಿ ಹೋಗುತ್ತದೆ. ಇದೇ ರೀತಿಯಾಗಿ ಈ ಜೀವನೆಲ್ಲರೂ ಜೀವನಾಮಕ ಅನಿರುದ್ಧಿ ಪರಮಾತ್ಮನ ಶರೀರದಿಂದ ಹೊರಟು ಹೋಗುವಾಗ ಮರಣವನ್ನು ಹೊಂದುತ್ತಾರೆ.
ಪರಮಾತ್ಮನ ಮರಣ ಹೊಂದುವುದಿಲ್ಲ. ಜೀವ ಪರಮಾತ್ಮನು ಹೀಗೆ ಅತ್ಯಂತ ಭಿನ್ನರು ಎಂದು ತಿಳಿ. ಈ ಪರಮಾತ್ಮ ಸರ್ವೋತ್ತಮನಾದ್ದರಿಂದ ಸ್ವಾಯೆಂದು, ನಿಯಾಮಕನಾದ್ದರಿಂದ ಯಾ ಎಂದು, ಅಪ್ರತಿಹತ ಉಳ್ಳವನಾದ್ದರಿಂದ ಏಷ ಎಂದು, ಸೂಕ್ಷ್ಮವಾದ ಅರಿವಿಗೆ ನಿಲುಕವನಾದುದರಿಂದ ಅಣಿಮ ಎಂದು ಪ್ರಸಿದ್ಧನಾಗಿರುವನು. ಪೂರ್ಣಾನಂದನಾದ್ದರಿಂದ ಈ ಜಗತ್ತಿಗೆಲ್ಲ ಅವನೇ ಸ್ವಾಮಿ. ವ್ಯಾಪ್ತನಾದ್ದರಿಂದ ಅವನ ತತ್ ಎಂದು, ಪರಮಾನಂದ ಸ್ವರೂಪನಾದ್ದರಿಂದ ಸಚ್ಚ ಎಂದು, ಜಗತ್ಸಂಹಾರಕನಾದ್ದರಿಂದ ಸ ಎಂದು, ಪೂರ್ಣಗುಣನಾದ್ದರಿಂದ ಆತ್ಮ ಎಂದು ಅವನಿಗೆ ಹೆಸರುಗಳು. ಶ್ವೇತಕೇತು, ನೀನು ಇಂತಹ ಪರಮಾತ್ಮನಾಗಿಲ್ಲ, ಅವನಿಗಿಂತ ನೀನು ಅತ್ಯಂತ ಭಿನ್ನನಾಗಿರವಿ ಎಂದು ತಂದೆಯ ಮಗನಿಗೆ ಉಪದೇಶಿಸಿದ. ಆಗ ಶ್ವೇತಕೇತು ಕೇಳ್ತಾನೆ, ಪರಮಾತ್ಮನು ನಿಯಾಮಕನಾಗಿ ನನ್ನ ಶರೀರದಿದ್ದರೂ ಜೀವನಿಗೆ ಏಕೆ ಪ್ರತ್ಯಕ್ಷವಾಗುತ್ತಿಲ್ಲ? ಅವನಿಗೆ ತನ್ನ ಸ್ವರೂಪವು ಅತಿ ಸೂಕ್ಷ್ಮವಾಗಿದ್ದರೂ ಪ್ರತ್ಯಕ್ಷವೇ ಆಗಿದೆ. ಹೀಗೆ ಸೂಕ್ಷ್ಮಗ್ರಾಹಿಯಾಗಿರುವ ಜೀವನಿಗೆ ಪರಮಾತ್ಮನು ಏಕೆ ಪ್ರತ್ಯಕ್ಷವಾಗುತ್ತಿಲ್ಲ ಎಂಬ ಅಭಿಪ್ರಾಯದಿಂದ ಪೂಜ್ಯರಾದ ತಾವು ನನಗೆ ಪುನಃ ಉಪದೇಶಿಸಿ ಎಂದು ಪ್ರಾರ್ಥಿಸಿದ. ತಂದೆ ಹಾಗೆ ಆಗಲೆಂದೇ ಮುಂದಿನ ಉದಾಹರಣೆಯನ್ನು ಹೇಳ್ತಾರೆ. ಅಭಿಮಾನಿನೋ ಅಸ್ವತಂತ್ರತ್ವಾತ್ ಭೇದೇನ ಜ್ಞಾಯತೆ ಇತರೌ ಹರಿಹಿ ಕಿಮು ಮನುಷ್ಯೇಷು ಶೋಷೋ ಹಿ ಅಸ್ಯ ಅಸ್ವಾತಂತ್ರ್ಯತಃ. ವೃಕ್ಷಾಭಿಮಾನಿಯಾದ ಜೀವನು ಇಚ್ಛೆಗೆ ವಿರುದ್ಧವಾಗಿ ವೃಕ್ಷ ಒಣಗಿ ಹೋಗುತ್ತಿರುವುದರಿಂದ ಅವನ ಅಸ್ವತಂತ್ರ. ಆದ್ದರಿಂದ ಸ್ವತಂತ್ರನಾದ ಪರಮಾತ್ಮನಿಂದ ಭಿನ್ನ. ಹಾಗೆಯೇ ಮನುಷ್ಯ ಶರೀರದಲ್ಲಿರುವ ಅಸ್ವತಂತ್ರನಾದ ಸಂಸಾರಿ ಜೀವರು ಪರಮಾತ್ಮನಿಗಿಂತ ಭಿನ್ನರು ಎಂಬುದು ಸುಲಭವಾಗಿ ಸಿದ್ಧಿಸುತ್ತದೆ. ಇನ್ನು ಬೇರೆ ಏನು ಹೇಳಬೇಕು ಅಂದರೆ, ವೃಕ್ಷ ಜೀವರಿಗೆ ಅಸ್ವಾತಂತ್ರ್ಯವಿರುವ ಕಾರಣದಿಂದಲೇ ಅವರ ಇಚ್ಛೆಗೆ ವಿರುದ್ಧವಾಗಿ ಮರವು ಒಣಗುತ್ತಿದೆಯಷ್ಟೇ ಅಂತ ಕೇಳಿದ್ದಾರೆ. ಆಗ ಪರಮಾತ್ಮ ಪ್ರತ್ಯಕ್ಷ ಅಲ್ಲ ಎನ್ನಲು ವಟಬೀಜ ದೃಷ್ಟಾಂತವನ್ನು ತಿಳಿಸುತ್ತಾರೆ. ನೆಗ್ರೋಧ ಪರಮತಮಹರಂ ಇದಂ ಭಗವಾಯಿತಿ ಚಿಂದಿಯತಿ ಭಿನ್ನ ಭಗವಾಯಿತಿ ಕಿಮತ್ರ ಪಶ್ಯತಿ ಇತಿ ಅಣ್ವ ಇಮೇ ದಾನ ಭಗವಃ ಇತಿ ಅಸಾಮಂಗ ಏಕಃ ಚಿಂದಿ ಇತಿ ಭಿನ್ನ ಭಗವ ಇತಿ ಕಿಮತ್ರ ಪಶ್ಯತಿ ಇತಿ ನ ಕಿಂಚನ ಭಗವ ಇತಿ. ತಂದೆಯಾದ ಉದ್ದಾಲಕ ಹತ್ತಿರದಲ್ಲಿರುವ ವಟವೃಕ್ಷದಿಂದ ಒಂದು ಹಣ್ಣನ್ನು ತಾ ಎಂದು ಹೇಳಿದನು. ಮಗ ಆ ಹಣ್ಣನ್ನು ತಂದ ಪೂಜ್ಯರೇ ಇದೋ ತಂದೆಯಂತೆ ತೋರಿಸಿದನು. ಆ ಹಣ್ಣನ್ನು ಸೀಳು ಎಂದು ಹೇಳಿದಾಗ ಅದನ್ನು ಸೀಳಿ ಇದರಲ್ಲಿ ಏನಿದೆ ಎಂದು ಕೇಳಿದ. ಆ ಮಗ ಅದರ ಒಳಗಡೆ ಏನನ್ನು ಕಾಣುತ್ತಿರುವೆ ಎಂದಾಗ ಸೂಕ್ಷ್ಮವಾದ ಬೀಜಗಳನ್ನು ನೋಡುತ್ತಿರುವೆ ಎಂದ. ಆ ಬೀಜವನ್ನು ಒಂದನ್ನು ಸೀಳು ಎಂದರು. ಪೂಜ್ಯರೇ ಸೀಳಿದನು ಅಂತ ಹೇಳಿದನು. ಸೀಳಿದ ಬೀಜದೊಳಗೆ ಏನನ್ನು ನೋಡುತ್ತಿರುವೆ ಅಂದರೆ ನನಗೇನೂ ಕಾಣಿಸೋದು ಎಂದು ಮಗ ಹೇಳ್ತಾರೆ. ತಂ ಹೋವಾಚ ಯಂ ವೈ ಸೌಮ್ಯಂ ಅಣಿಮಾನಂ ನ ನಿದಾಲಯಸೆ ಏತಸ್ಯ ವೈ ಸೌಮ್ಯ ಏಷ ಅಣಿಮಃ ಏವಂ ಮಹಾನ್ ನಗ್ರೋಧಂ ತಿಷ್ಠತಿ ಷಡ್ಯತ್ ಸೌಮ್ಯ ಇತಿ. ಆಗ ತಂದೆ, ಬೀಜದೊಳಗೆ ಅತಿ ಸೂಕ್ಷ್ಮವಾದ ಬೀಜದಲ್ಲೇ ಜೀವನಿದ್ದಾನೆ ಮತ್ತು ಅವನಿಗಿಂತ ಸೂಕ್ಷ್ಮವಾದ ಪರಮಾತ್ಮನಿದ್ದಾನೆ. ಅವರು ಗೋಚರಿಸುತ್ತಿಲ್ಲ. ಅವರ ಸಾಮರ್ಥ್ಯದಿಂದಲೇ ಚಿಕ್ಕದಾದ ಬೀಜದಿಂದ ಅತಿ ದೊಡ್ಡದಾದ ಆಲದ ಮರ ಬೆಳೆದು ನಿಂತಿದೆ. ಪ್ರಕೃತದಲ್ಲಿ ಪ್ರಪಂಚವೇ ವೃಕ್ಷ, ಶರೀರವೇ ಹಣ್ಣು, ಜೀವನೇ ಬೀಜ. ನಮಗೆ ಸೂಕ್ಷ್ಮವಾದ ಬೀಜವೇನೋ ಕಾಣಿಸುತ್ತಿದೆ, ಆದರೆ ಬೀಜದಲ್ಲಿದ್ದು ಅದು ದೊಡ್ಡದಾದ ಮರವಾಗಿ ಬೆಳೆಯಲು ಕಾರಣವಾದ ಬೀಜ ಜೀವನು ಪರಮಾತ್ಮನು ಪರಮ ಸೂಕ್ಷ್ಮರಾದ್ದರಿಂದ ಹೇಗೆ ಗೋಚರಿಸುತ್ತಿಲ್ಲವೋ ಅದೇ ರೀತಿಯಾಗಿ ಜೀವನಲ್ಲಿ ನಿಯಾಮಕನಾಗಿದ್ದ ಪರಮಾತ್ಮನು ಜೀವನಿಗಿಂತಲೂ ಸೂಕ್ಷ್ಮನಾದ್ದರಿಂದ ಗೋಚರಿಸುತ್ತಿದ್ದಿಲ್ಲ. ಇದನ್ನು ನಂಬು ಅಂತ ಹೇಳಿದ. ಸ ಏಷ ಅಣಿಮ ಏತದಾತ್ಮ ಇದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ. ಪರಮಾತ್ಮ ಸರ್ವೋತ್ತಮನೆಂದು ಸ ಎಂದು, ನಿಯಾಮಕನಾದ್ದರಿಂದ ಯಾ ಎಂದು,
ಅಪ್ರತಿಹತನಾದ ಇಚ್ಛೆ ಉಳ್ಳವನಾದ್ದರಿಂದ ಏಷ ಎಂದು ಸೂಕ್ಷ್ಮವಾದ ಅರಿವಿಗೆ ನಿಲುಕುವನಾದ್ದರಿಂದ ಅಣಿಮ ಎಂದು ಪ್ರಸಿದ್ಧಿಯಾಗಿರುತ್ತಾನೆ. ಈ ಜಗತ್ತಿಗೆ ಅವನೇ ಸ್ವಾಮಿ. ವ್ಯಾಪ್ತನಾದ್ದರಿಂದ ಅವನಿಗೆ ತತ್ ಎಂದು, ಪೂರ್ಣನಾದ್ದರಿಂದ ಸ್ವರೂಪದಿಂದ ಸತ್ಯ ಎಂದು, ಜಗತ್ಸಂಹಾರಕನಾದ್ದರಿಂದ ಸಾ ಎಂದು, ಪೂರ್ಣಗುಣನಾದ್ದರಿಂದ ಆತ್ಮ ಎಂದು ಅವನು ಕರೆಯಲ್ಪಡುತ್ತಾನೆ. ಶ್ವೇತಕೇತು, ನೀನು ಇಂತಹ ಪರಮಾತ್ಮನಲ್ಲ, ಅವನಿಗಿಂತ ಅತ್ಯಂತ ಭಿನ್ನನಾಗಿರುವೆ ಎಂದು ತಂದೆಯ ಮಾತಿಗೆ ಮಗ ಹೇಳಿದ. ಹೀಗೆ ಚಿಕ್ಕದಾದ ಬೀಜದಿಂದ ದೊಡ್ಡದಾದ ಆಲಮರವು ಬೆಳೆದು ನಿಂತಿದೆ ಎಂದು ನೋಡಿದಾಗ ಬೀಜದಲ್ಲಿರುವ ಪರಮಾತ್ಮನ ಸಾಮರ್ಥ್ಯ ಸ್ಪಷ್ಟವಾಗಿ ವೇದ್ಯವಾಗುತ್ತಿದ್ದರೂ ಆ ಪರಮಾತ್ಮ ಏಕೆ ಗೋಚರಿಸುತ್ತಿಲ್ಲ ಎಂಬ ಅಭಿಪ್ರಾಯದಿಂದ ಪೂಜ್ಯರಾದ ತಾವು ನನಗೆ ಪುನಃ ವಿವರಿಸಿ ಹೇಳಿ ಎಂದು ತಂದೆಯನ್ನು ಪ್ರಾರ್ಥಿಸಿದ. ಆಗ ತಂದೆ ಹಾಗೆ ಆಗಲಿ ಅಂತ ಹೇಳಿ ಮುಂದಿನ ಉದಾಹರಣೆಯನ್ನು ತೋರಿಸುತ್ತಾರೆ. ಜ್ಞಾಯತೇನ ಕಥಂ ಸ್ವಸ್ಮಿನ್ ಸೂಕ್ಷ್ಮೇ ಜ್ಞಾತ ಪರೋ ಹರಿಃ ತತ್ರಸ್ಥ ಇತಿ ಸ್ಪಷ್ಟಂ ಸನ್ ತಮಾಹೋದ್ದಾಲಕಸ್ತುತಂ ವಟಬೀಜೇ ತಾ ಸೂಕ್ಷ್ಮೇ ಮಹಾನಿಗ್ರೋಧದಾಯಕ ನ ದೃಶ್ಯತೆ ಅಭಿಮಾನಿ ಸ ಏವ ಜೀವಗತೋ ಹರಿಃ. ಜೀವನಿಗೆ ಅತಿ ಸೂಕ್ಷ್ಮವಾಗಿದ್ದರೂ ತನ್ನ ಸ್ವರೂಪವು ಗೋಚರಿಸುತ್ತಿದೆ. ಹೀಗೆ ಸೂಕ್ಷ್ಮದರ್ಶನ ಸಾಮರ್ಥ್ಯ ಉಳ್ಳವನಾದರೂ ಜೀವನು ತನ್ನಲ್ಲಿಯೇ ಇರುವ ಪರಮಾತ್ಮ ಯಾಕೆ ನೋಡುತ್ತಿಲ್ಲ ಎಂಬ ಅಭಿಪ್ರಾಯದಿಂದ ಮಗ ಪೂಜ್ಯರಾದ ತಾವು ನಮಗೆ ಉಪದೇಶಿಸ್ತೀರಿ ಎಂದು ಪ್ರಾರ್ಥಿಸಿದಾಗ ತಂದೆಯಾದ ಉದ್ಧಾರಕ ಸೂಕ್ಷ್ಮವಾದ ಆಲದ ಬೀಜವು ಕಾಣುತ್ತಿದ್ದರು. ಮುಂದೆ ಬೀಜವು ಮರವಾದಾಗ ದೊಡ್ಡದಾದ ಆಲದ ಮರಕ್ಕೂ ಯಾರು ಅಭಿಮಾನಿಯಾಗುವನೋ ಅಂತಹ ಬೀಜಾಭಿಮಾನಿ ಜೀವನು ಹೇಗೆ ಅತ್ಯಂತ ಸೂಕ್ಷ್ಮನಾದ್ದರಿಂದ ಕಾಣಿಸುತ್ತಿಲ್ಲವೋ ಹಾಗೆಯೇ ಜೀವನಿಗೆ ಸೂಕ್ಷ್ಮವಾದ ತನ್ನ ಸ್ವರೂಪವು ಗೋಚರಿಸುತ್ತಿದ್ದರೂ ತನಗಿಂತಲೂ ಸೂಕ್ಷ್ಮವಾದ್ದರಿಂದ ತನ್ನೊಳಗಿರುವ ಪರಮಾತ್ಮ ಗೋಚರಿಸುತ್ತಿಲ್ಲ ಎಂಬ ಅಭಿಪ್ರಾಯದಿಂದ ಆಲದ ಮರ ದೃಷ್ಟಾಂತವನ್ನು ವಿವರಿಸಿ ಹೇಳಿದರು. ಪರಮಾತ್ಮನ ಕಾರ್ಯ ಪ್ರತ್ಯಕ್ಷ ಎನ್ನಲು ಲವಣೋದಕ ದೃಷ್ಟಾಂತವನ್ನು ತಿಳಿಸುತ್ತಾರೆ. ಲವಣಮೇತದೇಕಂ ಅವಧಾಯತ ಮ ಪ್ರಾತರುಪಸ್ಥಿತ ಇತಿ ಸಾ ತಥಾ ಚಕಾರ ತಂ ಹೋವಾಚ ಯದ್ದೋಷಲವಣಂ ಏತದುದಕ್ಕೆ ಅವದ ಅಂಗ ತದಾಹರ ಇತಿ ತದ್ದಾವಂ ಪಶ್ಯಂ ನ ವಿವೇದ ಯಥಾ ವಿಲೀನಮೇವ. ಈ ಉಪ್ಪನ್ನು ನೀರಲ್ಲಿ ನಾಳೆ ಬೆಳಗ್ಗೆ ಬಾ ಎಂದು ತಂದೆಯ ಮಗನಿಗೆ ಹೇಳಿದ. ಮಗನು ಹಾಗೆ ಮಾಡಿದ. ಬೆಳಗ್ಗೆ ತನ್ನ ಹತ್ತಿರಕ್ಕೆ ಬಂದ ಮಗನಿಗೆ ತಂದೆ ರಾತ್ರಿ ನೀರಲ್ಲಿ ಯಾವ ಉಪ್ಪನ್ನು ಹಾಕಿದೆಯೋ ಆ ಉಪ್ಪನ್ನು ತೆಗೆದು ತೋರಿಸು ಎಂದು ಹೇಳಿದಾಗ ಮಗ ನೀರಿನಲ್ಲಿ ಕೈ ಹಾಕಿ ನೋಡಿದಾಗ ಪೂರ್ಣ ನಾಶ ಹೊಂದಿರುವ ವಸ್ತು ಹೇಗೆ ಪುನಃ ಸಿಗುವುದಿಲ್ಲ ಹಾಗೆ ಉಪ್ಪು ಅವನಿಗೆ ಸಿಗಲಿಲ್ಲ. ಅಂಗಾತ್ಯಂತ ಚಾಮಹ ಇತಿ ಕಥಂ ಇತಿ ಲವಣಂ ಇತಿ ಮಧ್ಯದಾ ಚಾಮ ಇತಿ ಕಥಂ ಇತಿ ಲವಣಂ ಇತಿ ಅಂತ್ಯದಾಮಾಚ ಇತಿ ಕಥಂ ಇತಿ ಲವಣಂ ಇತಿ ಅವಿಪ್ರಾಸ್ಯಾತ್ ಅತಃ ಮೋಪಸೀತತಾ ಇತಿ ತದ್ಭಃ ತಥಾ ಚಕಾರ ತತ್ತತ್ವತ್ ಸಂವರ್ತತೆ ತಂ ಹೋವಾಚ ಅತ್ರ ವಾ ಕಿಲ ಸತ್ ಸೌಮ್ಯ ನ ನೇದಾಲಯಸೆ ಅತ್ರೇವ ಕಿಲ ಇತಿ. ಆಗ ತಂದೆ ಈ ನೀರಿನ ಪೂರ್ವ ಭಾಗದಿಂದ ಸ್ವಲ್ಪ ನೀರು ಕುಡಿ ಎಂದ. ಮಗನು ಕುಡಿದಾಗ ನೀರು ಹೇಗಿದೆ ಎಂದಾಗ ಉಪ್ಪಾಗಿದೆ ಎಂದ. ಮಧ್ಯದ ಭಾಗದಿಂದ ಸ್ವಲ್ಪ ನೀರು ಕುಡಿ ಎಂದಾಗ ಹೇಗಿದೆ ಅಂದರೆ ಉಪ್ಪಾಗಿದೆ ಎಂದ. ಪಶ್ಚಿಮ ಭಾಗದ ಸ್ವಲ್ಪ ನೀರು ಕುಡಿ ಎಂದಾಗ ಹೇಗಿದೆ ಎಂದಾಗ ಉಪ್ಪಾಗಿದೆ ಎಂದ. ಆ ನೀರನ್ನು ಚೆಲ್ಲಿ ನನ್ನ ಹತ್ತಿರ ಬಾ ಎಂದು ಹೇಳಿದ. ಮಗನು ಹಾಗೆ ಮಾಡಿ ತಂದೆಯ ನೀರಿನಲ್ಲಿ ಹಾಕಿದ ಉಪ್ಪು ನೀರಿನಲ್ಲಿಯೇ ಇರುತ್ತದೆ. ಉಪ್ಪು ನೀರಿನಲ್ಲಿಯೇ ಇದ್ದರೂ ಅದು ನಿನಗೆ ನೋಡಲು ಸಿಗುತ್ತಿಲ್ಲ. ಉಪ್ಪಿನ ರುಚಿ ಅನುಭವ ಗೋಚರಿಸುತ್ತಿದ್ದರೂ ಉಪ್ಪು ಹೇಗೆ ಕಾಣಿಸುವುದಿಲ್ಲವೋ ಹಾಗೆಯೇ ಪ್ರಪಂಚವನ್ನು ನೋಡಿದಾಗ ಪರಮಾತ್ಮನ ದೃಷ್ಟಿ ಸಾಮರ್ಥ್ಯದ ಅರಿವು ನಮಗೆ
ಉಂಟಾಗುತ್ತಿದ್ದರೂ ಪರಮಾತ್ಮನು ಗೋಚರಿಸುವುದಿಲ್ಲ ಅಂತ ಹೇಳಿದ. ಸಾ ಏಷ ಅಣಿಮಃ ಐತದಾತ್ಮೇದಂ ಸರ್ವಂ ತತ್ಸತ್ಯಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ ಇತಿ ಭೂಯೇವ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯಾಸ್ತ ಇತಿ ಉವಾಚ. ಈ ಪರಮಾತ್ಮ ಸಾರೂಪನಾದ್ರಿಂದ ಸ ಎಂದು, ನಿಯಾಮಕನಾದ್ರಿಂದ ಯ ಎಂದು, ಇಚ್ಛೆಯನ್ನು ನಡೆಸಿಕೊಡುವನಾದ್ರಿಂದ ಯೇಷ ಎಂದು, ಸೂಕ್ಷ್ಮವಾದ ಅರಿವಿಗೆ ಗೋಚರನಾದ್ರಿಂದ ಅಣಿಮ ಎಂದು ಕರೆಸಿಕೊಳ್ಳುತ್ತಿದ್ದಾನೆ. ಈ ಜಗತ್ತೆಲ್ಲ ಅವನೇ ಸ್ವಾಮಿ. ವ್ಯಾಪ್ತನಾದ್ದರಿಂದ ತತ್ ಎಂದು, ಪೂರ್ಣಾನಂದದಿಂದ ಸತ್ಯ ಎಂದು, ಜಗತ್ಸಂಹಾರಕನಾದಿಂದ ಸಾ ಎಂದು, ಪೂರ್ಣಗುಣದಿಂದ ಆತ್ಮ ಎಂದು ಅವನಿಗೆ ಇರುವ ಹೆಸರುಗಳಾಗಿದೆ. ಇಂತಹ ಪರಮಾತ್ಮ ನೀನಾಗಲಾರೆ, ನೀನವರಿಗಿಂತ ಅತ್ಯಂತ ಭಿನ್ನ ಎಂದು ತಂದೆಯಿಂದ ಉದ್ದಾರಕ್ಕೆ ಉಪದೇಶ ಮಾಡಿದರು. ಆಗ ಮಗ, ಅಜ್ಞಾನಿಗಳಾದ ನಮ್ಮಿಂದ ಇಂತಹ ಪರಮಾತ್ಮ ಸಾಕ್ಷಾತ್ಕಾರ ಹೇಗೆ ಸಾಧ್ಯ? ಅವನನ್ನು ಹೊಂದುವ ಉಪಾಯವನ್ನು ತಿಳಿಸಬೇಕು ಎಂಬ ಅಭಿಪ್ರಾಯದಿಂದ ಪೂಜ್ಯರಾದ ತಾವು ನಮಗೆ ಉಪದೇಶ ಮಾಡಿ ಎಂದು ಪ್ರಾರ್ಥಿಸಿದ. ತಂದೆ ಹಾಗೆ ಆಗಲಿ ಎಂದೇಳಿ ಮುಂದಿನ ದೃಷ್ಟಾಂತವನ್ನು ಹೇಳುತ್ತಾರೆ. ಕಥಂ ದೃಶ್ಯೇತ ತಶಕ್ತಿ ಪೃಥಕ್ತಸ್ಯ ಹಿ ದರ್ಶನೆ ಇತಿ ಭಾವಯಿತುಂ ಪ್ರಾಹ ಪುತ್ರಮುದ್ದಾಲಕ ಪುನಃ ಯಚ್ಚಾಪ್ಯ ಲವಣಂ ವ್ಯಾಪ್ಯಂ ರಸಸೃಷ್ಟೈವ ದೃಶ್ಯತೆ ಏವಂ ಚೇತನಗೋ ವಿಷ್ಣು ತದ್ಭಿನ್ನೋಪಿ ನ ದೃಶ್ಯತೆ. ಪರಮಾತ್ಮ ಜೀವನಿಗೆ ಭಿನ್ನನಾಗಿ ಗೋಚರಿಸಿದ್ದಲ್ಲಿ ಅವನ ಶಕ್ತಿ ಹೇಗೆ ಗೋಚರವಾದೀತು? ಪ್ರಪಂಚವನ್ನು ನೋಡಿದಾಗ ಅವನ ಶಕ್ತಿ ಗೋಚರವಾಗುತ್ತಿದೆ ಎಂದ ಮೇಲೆ ಅವನು ಏಕೆ ಗೋಚರನಾಗುವುದಿಲ್ಲ ಎಂದು ಚಿಂತಿಸುತ್ತಿದ್ದ ಮಗನಿಗೆ ಉದ್ದಾಲಕರು, ಉಪ್ಪಿನ ರುಚಿ ಅನುಭವ ಗೋಚರವಾದರೂ ನೀರಿನಲ್ಲಿ ವ್ಯಾಪಿಸಿರುವ ಉಪ್ಪು ಹೇಗೆ ಕಾಣಿಸುವುದಿಲ್ಲವೋ ಹಾಗೆ ಜೀವನಲ್ಲಿದ್ದು ಭಿನ್ನನಾಗಿರುವ ವಿಷ್ಣು ಗೋಚರಿಸುತ್ತಿಲ್ಲ. ಈ ಅಭಿಪ್ರಾಯದಿಂದ ಲವಣ ದೃಷ್ಟಾಂತವನ್ನು ಕೊಟ್ಟು ವಿವರಿಸಿ ಹೇಳಿದರು. ಹಾಗಾದರೆ ಇದನ್ನು ಹೇಗೆ ಪರಮಾತ್ಮನ ತಿಳಿಯಬೇಕು ಅಂದರೆ ಗುರು ಉಪದೇಶದಿಂದಲೇ ಪರಮಾತ್ಮ ಪ್ರಾಪ್ತಿ ಎಂಬುದನ್ನು ತಿಳಿಸ್ತಾರೆ. ಯಥಾ ಸೌಮ್ಯ ಪುರುಷ ಗಾಂಧಾರ್ಯಭ್ಯೋ ಅಭಿನದ್ರಾಕ್ಷ್ಯೋ ಮಾನೀಯ ತಂ ತಥೋ ಅತಿಜನೆ ವಿಸೃಜೇತ್ ಸ ಯಥಾ ತತ್ರ ಪ್ರಾಗ್ವಾ ಉದಗ್ವಾ ದಾದ್ವಾ ಪ್ರಾದದ್ವಾಯಿತ ಅಭಿನದ್ರಾಕ್ಷ ಪೀನ್ಯನೀತಃ ಅಭಿನದ್ರಾಕ್ಷೋ ವಿಸೃಷ್ಟ. ಚೋರನು ಧನಿಕನಾದ ಒಬ್ಬ ಪುರುಷನನ್ನು ಬಟ್ಟೆಯಿಂದ ಕಣ್ಣು ಮುಚ್ಚಿ ಗಾಂಧಾರ ದೇಶದಿಂದ ತಾನು ನಿರ್ಜನವಾದ ಅರಣ್ಯದಲ್ಲಿ ಬಿಟ್ಟಾಗ ಆಗ ಧನಿಕ ಪೂರ್ವಕ್ಕೆ, ಉತ್ತರಕ್ಕೆ, ಮೇಲೆ, ಕೆಳಗೆ ಎಂದು ಎಲ್ಲ ದಿಕ್ಕಿಗೆ ಉಚ್ಚ ಕಂಠದಿಂದ ನನ್ನನ್ನು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಇಲ್ಲಿಗೆ ತಂದನು, ಇಲ್ಲಿ ಬಿಟ್ಟು ಹೋದನು ಎಂದು ಹೇಳಿಕೊಳ್ಳುತ್ತಾನೆ. ಅಂದರೆ ಕಣ್ಣಿಗೆ ಕಾಣದೇ ಇರುವುದರಿಂದ ಒದರಾಡುತ್ತಾನೆ. ತಸ್ಯೇತ ಅಭಿಹನಂ ಪ್ರಮುಚ್ಯುಸ್ಯ ಪ್ರಬ್ರೂಯಾತ್ ಏತಾಂ ದಿಶಂ ಗಾಂಧಾರಃ ಯೇಷಾಂ ದಿಶಂ ವೃಜಃ ಇತಿ ಸ ಗ್ರಾಮಾತ್ ಗ್ರಾಮಂ ಪ್ರಚನ್ ಪಂಡಿತೋ ಮೇಧಾವಿ ಗಾಂಧಾರನೇವೋ ಉಪಸಂಪದ್ಯೇತ ಏವಮೇವ ಆಚಾರ್ಯವಾನ್ ಪುರುಷಃ ವೇದಃ ತಸ್ಯ ತಾವದೇವ ಚಿರಂ ಯಾವನ್ ವಿಮೋಕ್ಷಯಿತ ಸಂಪದ್ಯತೈತೆ. ಆಗ ಯಾರಾದರೂ ಒಬ್ಬ ಅವನನ್ನು ಕೇಳಿ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ಈ ದಿಕ್ಕಿನಲ್ಲಿ ಗಾಂಧಾರ ದೇಶವಿದೆ, ಈ ದಿಕ್ಕಿನಲ್ಲಿ ಹೋಗುವಂತೆ ಹೇಳಿದಾಗ ಆ ಧನಿಕ ಹೇಳಿದ್ದನ್ನು ತಿಳಿದು ಜ್ಞಾಪಕದಲ್ಲಿಟ್ಟುಕೊಳ್ಳುವನಾಗಿದ್ದರೆ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ತಿಳಿದು ಗಾಂಧಾರ ದೇಶವನ್ನು ಹೇಗೆ ತಲುಪುತ್ತಾನೋ ಹಾಗೆ ಅನಾದಿಯಾದ ಅಜ್ಞಾನದಿಂದ ಬದ್ಧನಾಗಿ ಸಂಸಾರದಲ್ಲಿ ಬಿದ್ದಿರುವ ಜೀವರು ಭಗವದ್ ಅನುಗ್ರಹದಿಂದ ತತ್ವಜ್ಞಾನದ ಬಯಕೆಯನ್ನು ಹೊಂದಿ ಗುರುಪದೇಶವನ್ನು ಪಡೆದು ಕ್ರಮವಾಗಿ ಶ್ರವಣ ಮನನ ನಿಧ್ಯಾಸನಗಳನ್ನು ಅನುಷ್ಠಾನ ಮಾಡಿ ತನ್ನ ಜನ್ಮ ಭೂಮಿಯಾದ ಪರಮಾತ್ಮನನ್ನು ಕಂಡು ಅವನನ್ನೇ ಸೇರುತ್ತಾನೆ. ಎಷ್ಟರ ತನಕ ಪ್ರಾರಬ್ಧ ಕರ್ಮದಿಂದ ಅವನು ಮುಕ್ತನಾಗುವುದಲ್ಲೋ ಅಷ್ಟರ ತನಕ ಮಾತ್ರ ಅವನಿಗೆ ಪರಮಾತ್ಮನ ಪ್ರಾಪ್ತಿಯಲ್ಲಿ ವಿಳಂಬ. ಭೋಗದಿಂದ ಪ್ರಾರಬ್ಧ ಕರ್ಮವು ಕಳೆಯಿತೆಂದರೆ ಆ ಕೂಡಲೇ ಅವನು ಪರಮಾತ್ಮ ಹೊಂದುತ್ತಾನೆ. ಸ ಏಷ ಮಣಿಮಃ ಏತದಾತ್ಮೇದಂ ಸರ್ವಂ ಸತ್ಸತ್ಯಂ ಸ ಆತ್ಮ
ಅತತ್ವಮಸಿ ಶ್ವೇತಕೇತೋ ಇತಿ ಹೋವಾಚ ಯೇಷಮ ಭಗವಾನ್ ವಿಜ್ಞಾಪಯತಿ ಇತಿ ತಥಾ ಸೌಮ್ಯ ಇತಿ ಹೋವಾಚ. ಸಾರರೂಪನಾದ್ದರಿಂದ ಸಾ ಎಂದು, ಸರ್ವನಿಯಾಮಕನಾದ್ದರಿಂದ ಯಾ ಎಂದು, ಭಕ್ತರ ಇಚ್ಛೆಯನ್ನು ಪೂರೈಸುವುದರಿಂದ ಯೇಷ ಎಂದು, ಸೂಕ್ಷ್ಮನಾದ ಅರಿವಿಗೆ ಗೋಚರನಾಗುವುದರಿಂದ ಅಣಿಮ ಎಂದು, ಆ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ. ಈ ಜಗತ್ತಿನ ಅವನೇ ಸ್ವಾಮಿ ವ್ಯಾಪ್ತನಾಗಿರುವುದರಿಂದ ಸತ್ ಎಂದು, ತತ್ ಎಂದು, ಪೂರ್ಣಾನಂದವಾಗಿರುವುದರಿಂದ ಸತ್ಯವೆಂದು, ಜಗತ್ಸಂಹಾರಕನಾದ್ದರಿಂದ ಸಾ ಎಂದು, ಪೂರ್ಣಗುಣನಾದ್ದರಿಂದ ಆತ್ಮ ಎಂದು ಈ ಪರಮಾತ್ಮನಿಗೆ ಇರುವ ಹೆಸರುಗಳಿದೆ. ಶ್ವೇತಕೇತು, ಇಂತಹ ಪರಮಾತ್ಮ ನೀನಾಗಲಾರೆ, ನೀನು ಅವನಿಗಿಂತ ಅತ್ಯಂತ ಭಿನ್ನ ಎಂದು ಉದ್ಧಾರಕ್ಕೆ ಉಪದೇಶ ಮಾಡಿದ. ವೃಕ್ಷ ಶರೀರದಲ್ಲಿ ಜೀವನು ಪರಮಾತ್ಮನ ಅಧೀನ ಎಂಬುದು ಸಿದ್ಧವಾದರೂ ಮನುಷ್ಯ ಶರೀರದಲ್ಲಿ ಪರಮಾತ್ಮನ ಅಧೀನ ಹೇಗೆ ಎಂಬ ಅಭಿಪ್ರಾಯದಿಂದ ಪೂಜ್ಯರಾದ ತಾವು ಪುನಃ ಉಪದೇಶ ಮಾಡಿ ಎಂದು ಮಗನು ತಂದೆಯನ್ನು ಪ್ರಾರ್ಥಿಸಿದ. ತಂದೆ ಹಾಗೇ ಆಗಲಿ ಎಂದು ಮುಂದಿನ ದೃಷ್ಟಾಂತ ತಿಳಿಸುತ್ತಾರೆ. ಕಥಂ ಸಜ್ಞಾಯತೆ ವಿಷ್ಣು ಭಿನ್ನ ಇತ್ಯತ್ರ ಅಬ್ರವೀತ್ ಏತೈವ ಅನ್ಯೋಪದೇಶೇನ ಬದ್ಧಶ್ಚ ಸ್ವಗೃಹಂ ವ್ರಜೇತ್ ತಥಾ ವಾಚಾರಂಭೋಪದೇಶೇನ ತದಾ ಆಚಾರೋಪದೇಶೇನ ಭಿನ್ನಮೇಷಂ ವ್ರಜೇತ್ ಪುಮಾನ್. ಅಜ್ಞಾನದ ಪ್ರಭಾವದಿಂದ ತನ್ನ ಸ್ವರೂಪವನ್ನು ಅರಿತುಕೊಳ್ಳಲು ಅಸಮರ್ಥನಾದ ಜೀವನು ತನಗಿಂತ ಭಿನ್ನನಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಲು ಇವನು ಉಪಾಯ ಯಾವುದು ಎಂದು ಶ್ವೇತಕೇತು ತಿಳಿಯಲು ಬಯಸಿದಾಗ ಉದ್ದಾಲಕರು ಹೇಳ್ತಾರೆ. ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಲ್ಪಟ್ಟ ಪುರುಷನು ಅನ್ಯರ ಸಹಾಯದಿಂದ ಕಣ್ಣಿನ ಕಟ್ಟು ಬಿಡಿಸಿಕೊಂಡು ಅವರ ತೋರಿದ ಮಾರ್ಗದಿಂದ ಸಾಗಿ ತನ್ನ ದೇಶವನ್ನು ತಲುಪುತ್ತಾನೋ ಹಾಗೆಯೇ ಜೀವನು ಗುರುಪದೇಶದಂತೆ ಮೋಕ್ಷ ಸಾಧನೆಗಳನ್ನು ಅನುಷ್ಠಾನ ಮಾಡಿ ಸಾಕ್ಷಾತ್ಕಾರ ಪಡೆದು ತನಗಿಂತ ಭಿನ್ನ ಪರಮಾತ್ಮನ ಹೊಂದುತ್ತಾನೆ. ಮಾನವನು ಅಸ್ವತಂತ್ರ ಎನ್ನಲು ಮರಣಾವಧಿಯೇ ದೃಷ್ಟಾಂತ ಎಂದು ತಿಳಿಸುತ್ತಾರೆ. ಪುರುಷ ಸೌಮ್ಯ ಅಪತಾಪೀನಾಂ ಜ್ಞಾತಿಯೇ ಪರ್ಯುಪಾಸತೆ ಜಾನಾಸಿ ಮಾಂ ಇತಿ ತಸ್ಯ ಯಾವನ್ ವಾಕ್ ಮನಸ್ಸು ಸಂಪಂಚತೆ ಮನಸ್ಸು ಪ್ರಾಣಿ ತೇಜಸಿ ತೇಜ ಪರಸ್ಯಂ ದೇವತಾಯಂ ತಾಂ ಜಾನಾತಿ. ರೋಗಗ್ರಸ್ತನಾದ ಪುರುಷ ನನ್ನನ್ನು ಗುರುತಿಸಿಯಾ ಎಂದು ಕೇಳುತ್ತಾ ಸುತ್ತಲೂ ಅವನ ಬಂಧುಗಳು ಕುಳಿತಿರುತ್ತಾರೆ. ಎಷ್ಟರ ತನಕ ಅವನ ವಾಗೇಂದ್ರಿಯಕ್ಕೆ ಅಭಿಮಾನಿಯಾದ ಉಮಾದೇವಿ, ಮನಸ್ಸಿಗೆ ಅಭಿಮಾನಿಯಾದ ರುದ್ರದೇವನಲ್ಲೂ, ರುದ್ರದೇವರು ಪ್ರಾಣಕ್ಕೆ ಅಭಿಮಾನಿಯಾದ ಮುಖ್ಯ ಪ್ರಾಣದೇವರೆಲ್ಲರೂ, ಮುಖ್ಯ ಪ್ರಾಣದೇವರೇ ತೇಜಸ್ಸಿಗೆ ಅಭಿಮಾನಿಯಾದ ಶ್ರೀದೇವಿಯಲ್ಲಿ, ಶ್ರೀದೇವಿಯು ಆ ಜೀವನ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿಯೂ ಲೀನವಾಗುವುದಿಲ್ಲವೋ ಅಷ್ಟರ ತನಕ ಆ ಪುರುಷ ತನ್ನ ಬಂಧುವನ್ನು ಗುರುತಿಸಬಲ್ಲ. ಅಥ ಯಾವತ್ ವಾಕ್ ಮನಸ್ಸು ಸಂಬಂಚತೆ ಮನಃ ಪ್ರಾಣೇ ತೇಜಸಿ ತೇಜ ಪರಸ್ಯಂ ದೇವತಾಯಮತಾನ್ ಸ ಜಾನಾತಿ. ಯಾವಾಗ ವಾಗಭಿಮಾನಿ ಉಮಾದೇವಿ, ಮನೋಭಿಮಾನಿ ರುದ್ರದೇವರಲ್ಲೂ, ರುದ್ರದೇವರು ಪ್ರಾಣಾಭಿಮಾನಿ ವಾಯುದೇವರಲ್ಲೂ, ವಾಯುದೇವರು ತೇಜೋಭಿಮಾನಿ ಶ್ರೀದೇವಿಯಲ್ಲೂ, ಶ್ರೀದೇವಿ ಜೀವ ಅಂತರ್ಯಾಮಿಯಾದ ಪರಮಾತ್ಮನಲ್ಲೂ ಲಯ ಹೊಂದುತ್ತಾರೋ ಆಗ ಅವರು ಬಂಧುಗಳನ್ನು ಗುರುತಿಸಲಾರ. ಹೀಗೆ ಮನುಷ್ಯ ಶರೀರದಲ್ಲಿ ಜೀವನಿಗೆ ಮರಣಕಾಲದಲ್ಲಿ ಬಂಧುಗಳನ್ನು ಗುರುತಿಸುವಲ್ಲಿ ಅಸ್ವಾತಂತ್ರ್ಯ ಕಂಡುಬಂದಿದೆ. ಸಾಯೇಶೋ ಅಣಿಮಃ ಏತದಾತ್ಮಯುಧಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವಃ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ. ಆ ಪರಮಾತ್ಮ ಸರ್ವೋತ್ತಮನಾದ ಸಾ ಎಂದು, ಸರ್ವನಿಯಾಮಕನಾದ್ದರಿಂದ ಯಾ ಎಂದು, ಭಕ್ತರ ಅಭಿಷ್ಟವನ್ನು ನಡೆಸಿಕೊಡುವುದರಿಂದ ಯೇಷಾ ಎಂದು, ಸೂಕ್ಷ್ಮವಾದ ಅರಿವಿಗೆ ನಿಲಕವನಾದ್ದರಿಂದ ಅಣಿಮ ಎಂದು ಪ್ರಸಿದ್ಧನಾಗಿರುವನು. ಈ ಜಗತ್ತಲ್ಲಿ ಅವನೇ ಸ್ವಾಮಿ ವ್ಯಾಪ್ತನಾದ್ದರಿಂದ ತತ್ ಎಂದು, ಪೂರ್ಣಾನಂದವಾಗಿರುವುದರಿಂದ ಸತ್ಯ ಎಂದು, ಜಗತ್ ಸಂಹಾರಕನಾದ್ದರಿಂದ ಸಾ ಎಂದು,
ಪೂರ್ಣಾನಂದ ಗುಣವಾದ್ದರಿಂದ ಆತ್ಮ ಎಂದು ಆ ಪರಮಾತ್ಮನ ಹೆಸರುಗಳಾಗಿದೆ. ಶ್ವೇತಕೇತು ಇಂತಹ ಪರಮಾತ್ಮನು ನೀನಾಗಲಾರೆ, ನೀನು ಅವನಿಗೆ ಅತ್ಯಂತ ಭಿನ್ನ ಎಂದು ತಂದೆಯ ಮಗನಿಗೆ ಉಪದೇಶಿಸಿದಾಗ, ಹೀಗೆ ಆ ಜೀವರೆಲ್ಲ ಪರಮಾತ್ಮನ ಅಧೀನರು, ಅವನಿಗಿಂತ ಭಿನ್ನರು ಎಂದು ಸಿದ್ಧವಾಯಿತು. ಈ ಪರಮಾತ್ಮನು ಯಥಾರ್ಥವಾಗಿ ತಿಳಿದುಕೊಂಡವನಿಗೆ ಯಾವ ಫಲ ಲಭಿಸುವುದು? ಇದಕ್ಕೆ ವ್ಯತಿರಿಕ್ತವಾಗಿ ನಾನೇ ಪರಮಾತ್ಮ ಎಂದು ತಿಳಿಯುವವರಿಗೆ ಯಾವ ಅನರ್ಥ ಉಂಟಾಗುತ್ತೆ ಎಂಬುದನ್ನು ತಿಳಿಯುವ ಇಚ್ಛೆಯಿಂದ ಪೂಜ್ಯರಾದ ತಾವು ಪುನಃ ಉಪದೇಶ ಮಾಡಿ ಎಂದು ಪ್ರಾರ್ಥಿಸಿದ. ತಂದೆ ಹಾಗೆ ಆಗಲಿ ಎಂದು ಹೇಳಿ ಉಪದೇಶವನ್ನು ತಿಳಿಸುತ್ತಾರೆ. ಯಥಾ ಪುಂಸೋ ನ ಸ್ವತಂತ್ರತ್ವಂ ತತ್ ಜ್ಞಾಪಯತುಂ ಭಜನ್ ಇತ್ಯುಕ್ತಾಃ ಜ್ಞಾನೇಹ ದೃಷ್ಟೇವ ಅಸ್ಯ ಸ್ವಾತಂತ್ರ್ಯಃ. ಮನುಷ್ಯ ಶರೀರದಲ್ಲಿಯೂ ಜೀವನು ಅಸ್ವತಂತ್ರ ಎಂಬ ವಿಷಯವನ್ನು ತಿಳಿಸಿಕೊಡಿ ಎಂಬ ಅಭಿಪ್ರಾಯದಿಂದ ಶ್ವೇತಕೇತು ಪ್ರಾರ್ಥಿಸಿದಾಗ, ಉದ್ಧಾರಕರು ರೋಗಿ ದೃಷ್ಟಾಂತದಿಂದ ಮನುಷ್ಯ ದೇಹದಲ್ಲಿರುವ ಜ್ಞಾನದ ವಿಷಯದಲ್ಲಿ ಜೀವನಿಗೆ ಅಸ್ವಾತಂತ್ರ್ಯ ಕಾಣುತ್ತಿದೆ ಎಂದು ಉತ್ತರಿಸುತ್ತಾರೆ. ಅಭೇದ ಜ್ಞಾನ ಅನರ್ಥ ಎನ್ನಲು ಒಂದು ಚೋರ ದೃಷ್ಟಾಂತವನ್ನು ಕೊಡುತ್ತಾರೆ. ಪುರುಷಂ ಸೌಮ್ಯೇತಿ ಹಸ್ತಗೃಹೀತ ಮಾನಯಂತಿ ಅಪಹಾಸ್ಯೇತ್ ಸಂಯಮಾಕಾಶಿತ್ ಪರಶುಮಸ್ವೈ ತಪತ ಇತಿ ಸ ಯದಿ ತಸ್ಯ ಕರ್ತಾ ಭವತಿ ತಸ್ಯ ಏವ ಅನೃತಾತ್ಮಾನಂ ಕುರುತೆ ಸೋನೃತ ಅಭಿಸಂಧೋ ನ ಕೇನಾತ್ಮಂ ಅಂತರ್ದಾಯ ಪರಶುಂ ತಪ್ತಂ ಪ್ರತಿಗುಣ್ಯಾತಿ ಸ್ವದಹ್ಯತಿ ಅತ ಹನ್ಯತೆ. ಇವನು ದರೋಡೆ ಮಾಡಿದ್ದಾನೆ, ಇವನು ಕಳ್ಳತನ ಮಾಡಿದ್ದಾನೆ ಎನ್ನುತ್ತಾ ರಾಜಭಟರು ಶಂಕಾಸ್ಪದ ವ್ಯಕ್ತಿಯನ್ನು ಹಿಡಿದು ತರುತ್ತಾರೆ. ಅವನು ತನ್ನ ಮೇಲಿನ ಆರೋಪವನ್ನು ನಿರಾಕರಿಸಿದಾಗ ರಾಜ ಇವನು ಪರೀಕ್ಷೆಗಾಗಿ ಕೊಡಲಿ ಬೆಂಕಿಯಲ್ಲಿ ಕಾಯಿಸರಿ ಎಂದು ಆಜ್ಞಾಪಿಸುತ್ತಾನೆ. ಅವನು ಕಳ್ಳತನವನ್ನು ಮಾಡಿಯೂ ಮಾಡಿಲ್ಲವೆಂದರೆ ತನ್ನನ್ನು ಸುಳ್ಳನ್ನಾಗಿಸುತ್ತಾನೆ. ಸುಳ್ಳಿನಲ್ಲಿ ವ್ಯರ್ಥ ವಿಶ್ವಾಸವಿಟ್ಟಿರುವ ಪುರುಷ ಸುಳ್ಳಿನಿಂದ ಕೃತ್ಯವನ್ನು ಮುಚ್ಚಿಟ್ಟು ಕಾದ ಕೊಡಲಿಯನ್ನು ಕೈಗೆ ತೆಗೆದುಕೊಳ್ಳುತ್ತಾನೆ, ಸುಟ್ಟು ಹೋಗುತ್ತಾನೆ. ಆಗ ಅವನ ಅಪರಾಧ ಸಾಬೀತಾಗುವಂಥ ಶಿಕ್ಷೆಗೆ ಒಳಗಾಗುತ್ತಾನೆ. ಅತ ಸ ಯದಿ ತಸ್ಯ ಕರ್ತಾ ಭವತಿ ತಥೈವ ತಸ್ಯ ಆತ್ಮಾನಂ ಕುರುತೆ ಸ ಸತ್ಯಾಭಿಸಂಧಃ ಸತ್ಯೇನ ಆತ್ಮಂ ಅಂತರ್ದಾಯ ಪರಶುಂ ತಪ್ತಂ ಪ್ರತಿಗುಣ್ಯಾತಿ ಸ ನ ದಹ್ಯತೆ ಅತ ಮುಚ್ಯತೆ. ಅವನು ಕಳ್ಳತನವನ್ನು ಮಾಡಿದವನಾಗಿದ್ದ ಅವನು ಕಳ್ಳತನವನ್ನು ಮಾಡದವನಾಗಿದ್ದರೆ ಹಾಗೆ ಹೇಳುವ ತಾನು ಸತ್ಯವಾದಿ ಎನಿಸುತ್ತಾನೆ. ಸತ್ಯದಲ್ಲಿ ಸಫಲ ವಿಶ್ವಾಸವುಳ್ಳ ಅವನು ಸತ್ಯ ಕವಚ ತೊಟ್ಟು ಕಾದ ಕೊಡಲಿಯನ್ನು ಕೈಗೆತ್ತಿಕೊಳ್ಳುತ್ತಾನೆ. ಅವನು ನಿರಪರಾಧಿ ಎಂದು ಸಾಬೀತಾಗುವುದರಿಂದ ಬಿಡುಗಡೆ ಹೊಂದಿ ರಾಜನ ಸನ್ಮಾನಕ್ಕೆ ಪಾತ್ರರಾಗುತ್ತಾನೆ. ಸಾಯತ ತತ್ರ ನಾದಾಹ್ಯತೆ ಐತದಾತ್ಮೈದಂ ಸರ್ವಂ ತತ್ಸತ್ಯಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ ಇತಿ ತದ್ಯಾಸ್ತ್ಯ ವಿಜ್ಞಾಪಯತಿ. ನಿರಪರಾಧಿ ಹೇಗೆ ಸ್ವಲ್ಪವೂ ಸುಟ್ಟುಕೊಳ್ಳುವುದಿಲ್ಲವೋ ಹಾಗೆ ಜೀವನು ತಾನು ಪರಮಾತ್ಮನಲ್ಲ. ಜೀವ ಬ್ರಹ್ಮನ ಭೇದದಲ್ಲಿ ದೃಢ ವಿಶ್ವಾಸದಿಂದ ಕಾದ ಕೊಡಲಿ ಎತ್ತಿಕೊಂಡರೂ ಸ್ವಲ್ಪವೂ ಸುಟ್ಟುಕೊಳ್ಳುವುದಿಲ್ಲ. ಪರಮಾತ್ಮನ ಪ್ರೀತಿಗೆ ಪಾತ್ರನಾಗುತ್ತಾನೆ. ಎಲ್ಲಕ್ಕೂ ಪರಮಾತ್ಮನೇ ಸ್ವಾಮಿಯಾಗಿರುವನು. ಅವನು ವ್ಯಾಪ್ತನಾದ್ದರಿಂದ ತತ್ ಎಂದು, ಪೂರ್ಣನಾದ್ದರಿಂದ ಸತ್ಯ ಎಂದು, ಜಗತ್ ಸಂಹಾರಕನಾದ್ದರಿಂದ ಸ್ವ ಎಂದು, ಪೂರ್ಣಗುಣನಾದ್ದರಿಂದ ಆತ್ಮ ಎಂದು ಪ್ರಸಿದ್ಧನಾಗಿದ್ದಾನೆ. ಶ್ವೇತಕೇತು ಇಂತಹ ಪರಮಾತ್ಮನು ನೀನಾಗಲಾರೆ ಎಂದು ತಂದೆ ಉಪದೇಶ ಮಾಡಿದಾಗ ಶ್ವೇತಕೇತು ಜೀವ ಪರಮಾತ್ಮನ ಭೇದ ಭ್ರಮರಹಿತನಾಗಿ ಹರಿಸರ್ವೋತ್ತಮ ಎಂಬ ತತ್ವವನ್ನು ದೃಢವಾಗಿ ಅರಿತುಕೊಳ್ಳುತ್ತಾನೆ. ಆದ್ದರಿಂದ ಈ ಉದ್ದಾಲಕ ಮತ್ತು ಶ್ವೇತಕೇತುವಿನ ಸಂಭಾಷಣೆಯಿಂದ ನಾವು ಏನು ತಿಳಿಬೇಕು? ಸರ್ವೇಷಾಂ ಖಲು
ಭೂತಾನಾಂ ಆತ್ಮಃ ಸತ್ಯೇ ಪ್ರತಿಷ್ಠಿತಃ ತೇನ ಆತ್ಮ ಅಂತರ್ಧಾಯ ನ ಕಿಂಚಿತ್ ಪಾಪಮುಚ್ಯತೆ. ಆತ್ಮ ಸತ್ಯಾತ್ಮ ಸಾಕ್ಷ್ಮಿ ಸತಾಂ ಧರ್ಮ ಪ್ರತಾಪವಾನ್ ನ ಸ ಪಾಪಾನಿ ಕುರುತೆ ಯಸ್ಯಾತ್ಮ ಭವತಿ ಪ್ರಿಯೋ ಚ ಅಯಸ್ಯೇಕೋ ಮ್ರಿಯತೆ ಏಕೋ ಆತ್ಮ ಏಕ ಶುಭಾಶುಭಂ. ತದ್ಯಾಸ ವಿಜ್ಞಾತಯತಿ ವಿಜ್ಞಾತಯತಿ ತದೇಕೋ ಶ್ಲೋಕಃ. ಸರ್ವಂ ಭೂತಾತ್ಮಭೂತೇಭ್ಯಃ ಸಮ್ಯಂ ಭೂತಾನಿ ಪಶ್ಯತೋ ದೇವಾಪಿ ಮಾರ್ಗೇ ಮುಹ್ಯಂತಿ. ಪದಜ್ಞಾನಾತ್ ಪದೇಶಿತಾ ಇತಿ. ಪದಜ್ಞಾನಾತ್ ಪದೇಶಿತಾ ಇತಿ. ವೇದೇಶಿ ಇದರ ತಾತ್ಪರ್ಯ ಏನು? ಸತ್ಯವಚನವನ್ನು ಕೇಳಿಲ್ಲ, ಒಳ್ಳೆಯದೇ ಆಗುತ್ತದೆ ಎಂಬ ವಿಷಯದಲ್ಲಿ ಈ ಶ್ಲೋಕ ಗಮನಾರ್ಹವಾಗಿದೆ. ಎಲ್ಲ ಪ್ರಾಣಿಗಳ ಅಡೆಯನಾದ ಶ್ರೀಹರಿ ಸತ್ಯವಚನದಲ್ಲಿರುತ್ತಾನೆ. ಅಂತ ಸತ್ಯವಚನದಿಂದ ತನ್ನನ್ನು ಮುಚ್ಚಿಕೊಂಡರೆ ಯಾವ ಪಾಪವನ್ನು ಹೊಂದುವುದಿಲ್ಲ. ಪರಮಾತ್ಮನೇ ಸತ್ಯವಚನ ನಿಯಾಮಕ, ಪರಮಾತ್ಮನೇ ಸರ್ವಸಾಕ್ಷಿ, ಪ್ರಪಂಚಧಾರಕ, ಕೀರ್ತಿಶಾಲಿ. ಯಾರಿಗೆ ಪರಮಾತ್ಮ ಪ್ರಿಯ ಎನಿಸುವನೋ ಅವನು ಪಾಪಕರ್ಮಗಳನ್ನು ಮಾಡುವುದಿಲ್ಲ. ಪರಮಾತ್ಮ ಪ್ರಿಯನೆನಿಸುವುದು ಭೇದಜ್ಞಾನಿಗೆ ಮಾತ್ರ. ಅಭೇದ ಜ್ಞಾನಿ ಹುಟ್ಟುತ್ತಾನೆ, ಸಾಯುತ್ತಾನೆ, ಪುಣ್ಯ ಪಾಪ ಫಲವನ್ನು ಉಣ್ಣುತ್ತಾನೆ, ಪಾಪ ಹೆಚ್ಚಿಸಿದಂತೆಲ್ಲ ದುಃಖವನ್ನೇ ಅನುಭವಿಸುತ್ತಾನೆ ಎಂದು ಸತ್ಯವಚನ ಭೇದಜ್ಞಾನಗಳ ಮಹತ್ವವನ್ನು ಶ್ವೇತಕೇತು ದೃಢವಾಗಿ ಅರಿತುಕೊಂಡ. ಏಕೆಂದರೆ ಈ ಅರಿವಿನಿಂದ ಮಹತ್ವದ ಬಗ್ಗೆ ಒಂದು ಶ್ಲೋಕವನ್ನು ಹೇಳುತ್ತದೆ. ಎಲ್ಲ ಪ್ರಾಣಿಗಳಿಗೆ ಒಡೆಯನಾದ ಸೋತ್ತಮ ದೇವತೆಗಳ ಅನುಗ್ರಹದಿಂದ ದೇವತೆಗಳೆಲ್ಲ ಪ್ರಾಣಿಗಳ ಅಂತರ್ಯಾಮಿಯಾದ ಭಗವದ್ ರೂಪವನ್ನು ಚೆನ್ನಾಗಿ ಸಾಕ್ಷಾತ್ಕರಿಸಿಕೊಂಡು ಆ ಪರಮಾತ್ಮ ತತ್ವಜ್ಞಾನದ ಬಲದಿಂದ ಮೋಕ್ಷದಲ್ಲಿ ತಮ್ಮ ಸ್ಥಾನಗಳನ್ನು ಹೊಂದಲು ಬಯಸಿ ಅದಕ್ಕಾಗಿ ಜ್ಞಾನಿಗಳ ಮಾರ್ಗವನ್ನು ಹೊಂದಲು ಆಸೆ ಪಡುತ್ತಾರೆ ಎಂಬುದೇ ತಾತ್ಪರ್ಯ. ನಾನೇ ಪರಮಾತ್ಮ ಎನ್ನುವನು ಪರಮಾತ್ಮನ ಪ್ರತ್ಯೇಕ ಅಸ್ತಿತ್ವವನ್ನೇ ಅಪಹರಿಸಿದಂತಾಗುವಂಥ ಕಳ್ಳ ಎನಿಸಿಕೊಳ್ಳುತ್ತಾನೆ. ಅನುಮಾನ, ವೇದವೇ ಮೊದಲಾದ ಅನೇಕ ಪ್ರಮಾಣಗಳು ಸ್ಪಷ್ಟವಾಗಿ ಪರಮಾತ್ಮನಿಗೂ ತನಗೂ ಭೇದವನ್ನು ಸಾರುತ್ತಿದ್ದರೂ ಅದನ್ನು ಅಲ್ಲಗಳೆದು ಅಭೇದ ಅಂಗೀಕರಿಸುವನು ಬಲಾತ್ಕಾರದಿಂದ ಪರಮಾತ್ಮನ ಸ್ವತಂತ್ರ ಅಸ್ತಿತ್ವವನ್ನು ಅಪಹರಿಸಿದಂತಾಗುವುದರಿಂದ ಅವನು ದರೋಡೆಕೋರ ಎನಿಸುತ್ತಾನೆ. ಅವನು ಸುಳ್ಳನ್ನೇ ನೆಚ್ಚಿಕೊಂಡು ನರಕ ಶಿಕ್ಷೆಗೆ ಒಳಗಾಗುತ್ತಾನೆ. ಪ್ರಮಾಣಗಳ ಆಧಾರದಿಂದ ಪರಮಾತ್ಮನಿಗೂ ತನಗೂ ಇರುವ ಭೇದವನ್ನು, ಪರಮಾತ್ಮನ ಸರ್ವೋತ್ತಮತ್ವವನ್ನು ಅರಿತ ಜ್ಞಾನಿ ಸತ್ಯದಲ್ಲಿ ವಿಶ್ವಾಸವುಳ್ಳವನು. ಅವನು ನೆಚ್ಚಿಕೊಂಡಿರುವ ಸತ್ಯವು ಅವನನ್ನು ರಕ್ಷಿಸುತ್ತದೆ. ಪರಮಾತ್ಮನ ಪ್ರೀತಿ ಪಾತ್ರನಾದ ಅವನು ಸಂಸಾರದ ಮುಕ್ತನಾಗುತ್ತಾನೆ. ಅಭೇದ ಜ್ಞಾನೀನಾಂ ದೋಷಃ ಕೀದೃಶಃ ಸ್ಯಾದಿತೀರಿತೆ ಪ್ರಾಹ. ಯಸ್ಮಾತ್ ಪರಸ್ವಾನಂ ಹರ್ತ ರಾಜ್ಞಾನಿ ಹನ್ಯತೆ. ಕಿಂ ರಾಜ್ಞೋ ಅಪಹರ್ತ್ಯೇವಂ ಬ್ರಹ್ಮಸ್ಥೇನೋ ಹಿ ಹನ್ಯತೆ. ಸರ್ವೇಷಾಂ ಶಾಸ್ತ್ರೇ ಯತ್ ಬ್ರಹ್ಮ ತತ್ ಸ್ವರೂಪತಯಾ ಸ್ಮರನ್ ಬ್ರಹ್ಮಸ್ಥೇನೋ ಹಿ ಹನ್ಯೇತ ನಮಸ್ತ್ಯಂದೆ ಸದೈವ ಹಿ. ದೋಷಾ ಹಿ ಜ್ಞಾನಪೂರ್ವಸ್ತು ಬದ್ಧ ಪುರುಷಮೀಶಿತುಃ ವಿಷ್ಣೋರ್ಹತೇತಿ ಬಾಧ್ಯಂತೆ ಚ ಅಭಿಮಾನಕೃತಾಸ್ಪದಂ. ತಾನೇ ಬ್ರಹ್ಮನೆಂದು ಪರಮಾತ್ಮನ ಅಭೇದವನ್ನು ತನ್ನಲ್ಲಿ ಆರೋಪಿಸಿಕೊಂಡಿರುವವರಿಗೆ ಯಾವ ಅನರ್ಥ ಕಾದಿದೆ ಎಂದರೆ, ಹಾಗೆಯೇ ಪರಮಾತ್ಮನಿಗಿಂತ ತಾನು ಭಿನ್ನ, ತಾನು ಅವನ ಅಧೀನ ಎಂದು ಅರಿತ ತತ್ವಜ್ಞಾನಿಗೆ ಯಾವ ಫಲ ದೊರೆಯುತ್ತಿದೆ ಎಂಬುದನ್ನು ತಿಳಿಯುವ ಅಭಿಪ್ರಾಯದಿಂದ ಶ್ವೇತಕೇತು ತನ್ನ ತಂದೆಯಾದ ಉದ್ಧಾರಕರಿಂದ ತಿಳಿದುಕೊಳ್ಳುತ್ತಾನೆ. ಆಗ ತಂದೆ ಹೇಳ್ತಾರೆ, ಬೇರೆಯವರ ಸ್ವತ್ತನ್ನು ಕದ್ದವರನ್ನೇ ರಾಜನು ಶಿಕ್ಷಿಸುತ್ತಿರುವಾಗ ತಾನೇ ರಾಜನೆನ್ನುತ್ತ ರಾಜನ ಪದವಿಯನ್ನು ಅಪಹರಿಸುವನು ರಾಜನನ್ನು ಶಿಕ್ಷಿಸಿ ಬಿಡುತ್ತಾನೆಯೇ, ಇನ್ನು ಹೆಚ್ಚಿನ ಶಿಕ್ಷೆಯನ್ನೇ ಕೊಡುತ್ತಾನೆ. ಹಾಗೆ ಬ್ರಹ್ಮನೇ ನಾನು ಎನ್ನುತ್ತಾ ಪರಮಾತ್ಮನ ಪ್ರತ್ಯೇಕ ಅಸ್ತಿತ್ವವನ್ನೇ ಅಪಹರಿಸಿದವನು
ಹೆಚ್ಚಿನ ಶಿಕ್ಷೆಗೆ ಗುರಿಯಾಗುತ್ತಾನೆ. ಸಮಸ್ತ ಪ್ರಪಂಚಕ್ಕೆ ಶಾಸಕನಾದ ಪರಮಾತ್ಮನನ್ನೇ ತನ್ನ ಸ್ವರೂಪವನ್ನು ಎನ್ನುವ ಮಿಥ್ಯಾಜ್ಞಾನದಿಂದ ಬ್ರಹ್ಮಸ್ಥೇರ ಎನಿಸಿದವನು ಅಂಧಂ ತಮಸ್ಸಿನಲ್ಲಿ ಶಿಕ್ಷೆ ಗುರಿಯಾಗುತ್ತಾನೆ. ಅಲ್ಲಿ ಅವನನ್ನು ಪರಮಾತ್ಮನ ಆಜ್ಞೆಯಂತೆ ವಾಯುದೇವರ ಕಿಂಕರಾದ ಮಿಥ್ಯಾಜ್ಞಾನವೇ ಮೊದಲಾದ ದೋಷಾಭಿಮಾನಿ ದೇವತೆಗಳು ನೀನು ಪರಮಾತ್ಮನ ಅಪಹರಿಸುವನೆನ್ನುತ್ತಾ ದಂಡಿಸುತ್ತಾರೆ. ತಥೋ ವಿಚಾರಯಂತೆ ಏನಂ ದೇವತಾ ಹರಿಣಾ ಸಹ ನಾಹಂ ವಿಷ್ಣು ನ ಸ್ವತಂತ್ರೋ ನ ಚ ಪೂರ್ಣಗುಣೋ ಮಮ ಸ್ವಾಮಿ ಹರಿ ನಿತ್ಯ ಸ್ವತಂತ್ರ ಪೂರ್ಣಸದ್ಗುಣಃ ಏವಂ ದಾಢ್ಯಂ ಶಪಥವದ್ಯದಾ ಕುರ್ಯಾದಯಂ ಸದಾ ಜಾನನ್ಯೇವ ನಾತಾಪಿ ಸ್ಯಾದ್ ಅಂತರಾಂಧ ಭೋಗಿನಃ. ವೇದಜ್ಞಾನಿ ಸ್ವತಃ ತಾನೇ ಬ್ರಹ್ಮನೆಂದು ಅರಿಯದಿದ್ದರೂ ಕೆಲವು ಅಪಭ್ರಷ್ಟ ದೇವತೆಗಳು ಇವನು ಬ್ರಹ್ಮಸ್ಥೇರೆಂದು ಆಪಾದನೆ ಮಾಡಿದಾಗ ಅವನನ್ನು ಶ್ರೀಹರಿ ಇತರ ದೇವತೆಗಳು ಸೇರಿ ಕಾದ ಕಬ್ಬಿಣ ಕೊಡಲಿಯನ್ನು ಕೈಗೆ ಕೊಟ್ಟು ಪರೀಕ್ಷಿಸುತ್ತಾರೆ. ಅವನು ದೃಢವಾಗಿ ಶಪಥಪೂರ್ವಕವಾಗಿ ನಾನು ವಿಷ್ಣು ಅಲ್ಲ, ಸ್ವತಂತ್ರನೂ ಅಲ್ಲ, ಪೂರ್ಣ ಸದ್ಗುಣನೂ ಅಲ್ಲ, ಸ್ವತಂತ್ರದ ಪೂರ್ಣಗುಣವಾದ ಶ್ರೀಹರಿ ಅವತ್ತೂ ನನ್ನ ಸ್ವಾಮಿ, ನಾನು ಅವನ ಅಧೀನ ಎಂದು ಬಹಿರಂಗದಲ್ಲಿ ಹೇಗೆ ಹೇಳುತ್ತಾನೋ ಹಾಗೆ ಅಂತರಂಗದಲ್ಲಿಯೂ ತಿಳಿಯುವುದರಿಂದ ಕೈ ಸುಟ್ಟುಕೊಳ್ಳುವುದಿಲ್ಲ. ಮಾತ್ರವಲ್ಲದೆ ಶ್ರೀಹರಿ ಅನುಗ್ರಹದಿಂದ ಅವನು ತನ್ನ ಸ್ವರೂಪ ಆನಂದವನ್ನು ಅನುಭವಿಸುತ್ತಾನೆ ಎಂಬುದು ತಾತ್ಪರ್ಯ. ತದಾ ತೇಭ್ಯೋ ಮೋಚಯಿತ್ವಾ ಹತ್ವಾ ಮಿಥ್ಯಾಭಿ ಸಂಶಸಿನಃ ಸ್ವಕೀಯಂ ಕುರುತೆ ವಿಷ್ಣು ಅನ್ಯಥಾ ತೈ ಸಹ ಪ್ರಭುಃ ತಮಸ್ಸಂಧ್ಯೆ ಪಾತಯೇತಿ ಮಹಾಕಾರಗೃಹೋಪಮೇ ಮಹಾನ್ ದೇವ್ಯಾಪಾತಯೇತಿ ಹಸ್ತಛೇದಾದ ಸಂಹಿತೆ ತಥೋ ಆಧರೆ ವಾ ತದ್ಯೋಗ್ಯಂ ದೃಢಾ ಅಭೇದಂ ವದೋಪಮೇ ತಸ್ಮಾದಾಚಾರ್ಯಕೋ ಜ್ಞಾತ್ವಾ ವಿಷ್ಣುಭೇದೇನ ಪೂರ್ಣತಾಂ ಉಪಾಸೀತ ತಥೋ ಮುಕ್ತಿಂ ಯಾಂತಿ ಶಾಸ್ತ್ರ ಸಂಶಯಾಃ ಇತಿ ಸಾಮಸಂಹಿತಾಯಾಂ. ಪರಮಾತ್ಮ ಆಗ ಭೇದಜ್ಞಾನಿ ಮೇಲೆ ದೋಷಾರೋಪ ಮಾಡಿರುವ ಅಪಭ್ರಷ್ಟ ದೇವತೆಗಳಿಂದ ಅವನನ್ನು ಮುಕ್ತನಾಗಿಸಿ ಅವನನ್ನು ದಂಡಿಸಿ ಆ ಭಕ್ತರನ್ನು ತನ್ನವನಾಗಿಸಿಕೊಡುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾನೇ ಬ್ರಹ್ಮನಿಂದ ಅಭಿಮಾನಪಟ್ಟರೆ ಅವನನ್ನು ಇಂತಹ ಇತರ ಅಭೇದ ಜ್ಞಾನಿಗಳೊಂದಿಗೆ ಅಭೇದ ಜ್ಞಾನದಾರಿಡಿದ ತಾರತಮ್ಯವನ್ನು ಸೃಷ್ಟಿ ಕೆಲವರನ್ನು ಕಠಿಣ ಕಾರಾಗೃಹದಲ್ಲಿ ಸದೃಶವಾದ ಅಂಧಂತಮಸ್ಸಿನಲ್ಲಿ, ಇನ್ನು ಕೆಲವರನ್ನು ಕೈಕಾಲು ಕತ್ತರಿಸುವಂತಹ ಶಿಕ್ಷೆಗಳಿಂದ ಕೂಡಿದ ಕಾರಾಗೃಹವಾಸಕ್ಕೆ ಸದೃಶವಾದ ಮಹಾತಮಸ್ಸಿನಲ್ಲಿ, ಮತ್ತು ಕೆಲವರನ್ನು ಮರಣದಂಡನೆ ಶಿಕ್ಷೆಯಿಂದ ಕೂಡಿರುವ ಕಾರಾಗೃಹಕ್ಕೆ ಸದೃಶವಾದ ಇನ್ನೂ ಕೆಳಗಿನ ಮಹಾ ಅಂಧಂತಮಸ್ಸಿನಲ್ಲೂ ವಾಯುವೃತ್ತಿಯಿಂದ ಪರಮಾತ್ಮನನ್ನು ಕೆಡಿಸುತ್ತಾನೆ. ಆದ್ದರಿಂದ ಗುರುಪದೇಶದಿಂದ ಪರಮಾತ್ಮನನ್ನು ಜೀವ ಭಿನ್ನನೆಂದು ತಿಳಿದು ಗುಣಪೂರ್ಣ ಎಂದು ಉಪಾಸನೆ ಮಾಡಬೇಕು. ಆಗ ಮುಕ್ತಿಯನ್ನು ಪಡೆಯುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಎಂದು ಸಾಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಇದು ಶ್ವೇತಕೇತು ಮತ್ತು ದಾಲಕನಿಂದ ನಡೆದ ಸಂವಾದ. ಒಟ್ಟಿನ ತಾತ್ಪರ್ಯ ತತ್ವಮಸಿ ಎಂಬುದು ನಾನು ಬ್ರಹ್ಮರಲ್ಲ, ತತ್ವಮಸಿ ಎಂದರೆ ಬ್ರಹ್ಮ ಎಂಬತಕ್ಕಂಥದ್ದಾಗುತ್ತದೆ. ಈ ವೇದದ ತಾತ್ಪರ್ಯವನ್ನು ಅತತ್ವಮಸಿ ಎಂದು ತಿಳಿದು ಅರ್ಥವನ್ನು ಮಾಡಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನು ಶ್ರೀಮದಾನಂದರು ವಿಶೇಷವಾಗಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದೇ ವೇದವಾಕ್ಯವನ್ನು ವಿಷ್ಣು ತತ್ವ ನಿರ್ಣಯದಲ್ಲೂ ಸಹ ವಿಶೇಷವಾಗಿ ತಿಳಿಸಿದ್ದಾರೆ. ಆ ವಿಷ್ಣು ತತ್ವ ನಿರ್ಣಯದಲ್ಲಿ ತಿಳಿಸಿರುವ ವಿಷಯವನ್ನು ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸೋಣ. ಒಟ್ಟು ತಾತ್ಪರ್ಯವೇನು? 10 ಜನ ವರದರನ್ನು ಹೇಳಿದಿರೋದ್ರಿಂದ ಜೀವರೆಲ್ಲರೂ ಭಗವಂತನ ಅಧೀನರು, ಭಗವಂತನ ದಾಸರು, ಭಗವಂತನ ಅನುಚರರು. ಭಗವಂತ ಸ್ವತಂತ್ರ, ಪೂರ್ಣ, ಸತ್ಯ. ಈ ಜಗತ್ತು ಸತ್ಯವಾಗಿದೆ ಎಂದು ತಿಳಿದುಕೊಂಡು ಉಪಾಸನೆ ಮಾಡಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಮಮ ಸ್ವಾಮಿ ಹರೇ ನಿತ್ಯ ಸ್ವತಂತ್ರ ಪೂರ್ಣ ಸದ್ಗುಣಃ ಏವಂ ದಾಜ್ಯಂ ಶಪಥ. ಭಗವಂತನನ್ನು ಸ್ವಾಮಿಯಾಗಿದ್ದಾನೆ ಎಂಬುದು ಅತ್ಯಂತ ದಾರಿಢ್ಯಪೂರ್ವಕವಾಗಿ ತಿಳಿದುಕೊಳ್ಳಬೇಕು ಎಂಬುದೇ ಅತತ್ವಮಸಿ ಎಂಬ
ವೇದದ ವಾಕ್ಯದ ಅಭಿಪ್ರಾಯ ಎಂಬುದು ತಿಳಿಯಬೇಕು. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ತಿಳಿಸುವುದರಿಂದ ಜೀವಗಣ ಭಿನ್ನ ಜೀವಗಣ ಹರೇರ ಅನುಚರಾಹ ಎಂಬುದನ್ನು ತೋರಿಸುವುದಕ್ಕೋಸ್ಕರವಾಗಿ ಪ್ರತ್ಯಕ್ಷದಿಂದ ಸಿದ್ಧವಾಗಿದ್ದರೂ ಪರರಿಗೆ ಗೋಚರವಾಗುವಂತೆ ಪರರಿಗೆ ತಿಳಿಸೋಕ್ಕೋಸ್ಕರವಾಗಿ ಶ್ರುತಿಯಲ್ಲಿಯೂ ಪ್ರಸ್ತಾಪವಾಗಿದೆ. ಆ ಶ್ರುತಿಯಿಂದ ನಾವು ಹೀಗೆ ತಿಳಿದುಕೊಳ್ಳಬೇಕು. ನಾವು ಪುರುಷರು ಈ ಕಾಲದಲ್ಲಿದ್ದೇವೆ, ಮತ್ತೊಂದು ಕಾಲದಲ್ಲಿ ಮತ್ತೊಬ್ಬ ಜೀವರನ್ನು ಸಂಪರ್ಕ ಮಾಡುವುದಿಲ್ಲ. ಆದರೆ ಆಗಮ ಎಂಬತಕ್ಕಂಥದ್ದು ಸದಾ ಕಾಲದಲ್ಲಿ ಇರತಕ್ಕಂಥದ್ದಾದ್ದರಿಂದ ಆಗಮದಿಂದ ನಿರೂಪಿತವಾದ ವಸ್ತು. ಯಾವ ಸದ್ಗುಣಶೀಲರು ಯಾವಾಗ ಅದನ್ನು ರೆಫರ್ ಮಾಡಿದರೂ ಸಹ ಸತ್ಯಾಂಶ ಹೊರಗೆ ಬರುತ್ತದೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಶಾಸ್ತ್ರಾಧ್ಯಯನದಲ್ಲಿ ತೊಡಗಬೇಕು. ಶಾಸ್ತ್ರಾಧ್ಯಯನದಿಂದ ಭೇದವನ್ನು ಇನ್ನೂ ದಾರಢ್ಯ ಮಾಡಿಕೊಳ್ಳಬೇಕು ಎಂಬುದು ತಾತ್ಪರ್ಯದಿಂದ ಅತತ್ವಮಸಿ ಎಂಬ ವ್ಯಾಖ್ಯಾನವನ್ನು ವಿಶೇಷವಾಗಿ ಇಲ್ಲಿ ವರ್ಣಿತವಾಗಿದೆ. ಇದು ಶ್ರೀ ಪುರಂದರದಾಸರು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾದ ವಿಶೇಷ ಅಂಶವನ್ನು ಗುರುಗಳ ಉಪದೇಶದಿಂದ ಆಗಿದೆ. ಈ ಗುರುಗಳು ಯಾರಪ್ಪ ಅಂದರೆ ನಾರದರೇ ಈ ಭರತಖಂಡಕ್ಕೆ. ಆದ್ದರಿಂದ ಅವರು ಅಕ್ರೂರ ವರದಾದಿಗಳಿಂದ ವರದರ ದಶೆಯಿಂದ ನಮಗೆ ಜೀವನ ಪ್ರಕರಣದಲ್ಲಿ ಶ್ರುತಿಯಿಂದ ಹೇಳತಕ್ಕಂಥ ತತ್ವಮಸಿಯ ತಾತ್ಪರ್ಯಾರ್ಥವನ್ನು ತಿಳಿಸಿದ್ದಾರೆ. ಇಂತಹ ಮಹೋಪಕಾರವನ್ನು ಮಾಡಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸಿ ಅವರ ಅಂತರ್ಯಾಮಿ ಪುರಂದರನಿಗೆ ಭೂಯಿಷ್ಟಾಂತಿನ ಮುಕ್ತಿವಿದೆ ಎಂದು ತಿಳಿಸಿ, ಇದು ಸಾಧ್ಯವಾದದ್ದು ಕೇವಲ ಮನುಷ್ಯ ಜನ್ಮದಲ್ಲಿರುವವರಿಗೆ ಮಾತ್ರ. ಈ ಮನುಷ್ಯ ಜನ್ಮ ಬಂದಿದ್ದು ಅವರ ತಂದೆ ತಾಯಿ ಅನುಗ್ರಹ ರೂಪದಿಂದ ಅವರನ್ನು ಚಿಂತಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೆಲಸ ಮಾಡಿದಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಬೇಕು. ಇವರೆಲ್ಲರೆಲ್ಲರೂ ಸಹ ವಿಷ್ಣುವಿನ ಆಜ್ಞೆಯಂತೆ ಮೂಲ ಗುರುಗಳಾದ ವಾಯುದೇವರು ಎಲ್ಲರೂ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಅವರ ಶ್ರೇಷ್ಠತೆ ಮತ್ತು ಅವರ ಅನುಗ್ರಹ ರೂಪವನ್ನು ನಾವು ಸ್ಮರಿಸಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಇವರೆಲ್ಲರಲ್ಲೂ ನಿಂತು ನಮ್ಮಲ್ಲೂ ನಿಂತು ಬಿಂಬರೂಪನಾಗಿ ಈ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾನೆ. ಮತ್ತು ಎಲ್ಲರಲ್ಲೂ ಭಗವಂತ ಭಿನ್ನನಾಗಿದ್ದೇವೆ. ಭಗವಂತ ಈಶಾ ನಾವು ದಾಸ ಎಂಬ ದೃಢ ಪ್ರಜ್ಞೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಇಂತಹ ಅಮೂಲ್ಯವಾದ ಜ್ಞಾನ ಕೊಟ್ಟಿದ್ದಕ್ಕೋಸ್ಕರ ಭಗವಂತನಿಗೆ ಹೇಗೆ ಉಪಕಾರ ಸ್ಮರಿಸುವುದೆಂದರೆ ಭೂಯಿಷ್ಟಾಂತಿ ನಮ್ಮ ಉಕ್ತಿವಿದೇಮ, ಭೂಯಿಷ್ಟಾಂತಿ ನಮ್ಮ ಉಕ್ತಿವಿದೇಮ ಎಂದರೆ ವಿನಮ್ರವಾಗಿ ರಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.